ಎಲ್ರಿಗೂ ನಮಸ್ಕಾರ. ಝೀರೋದಾ ಮಾರ್ಕೆಟ್ಸ್‌ನ ದ ಡೈಲಿ ಬ್ರೀಫ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಇವತ್ತು ನಿಮ್ಮ ಹತ್ರ 2 ಇಂಪಾರ್ಟೆಂಟ್ ಆಗಿರೋ ವಿಷಯಗಳ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ಮೊದಲಿಗೆ BPSL ಡೀಲ್ ಕ್ಯಾನ್ಸಲ್ ಮಾಡಿದ ಸುಪ್ರೀಂ ಕೋರ್ಟ್, ಇದರ ಬಗ್ಗೆ ಡಿಸ್ಕಸ್ ಮಾಡೋಣ. ಇದಾದ್ಮೇಲೆ ಭಾರತದಲ್ಲಿ ಬ್ಯಾಂಕ್ ಮತ್ತೆ NBFCಗಳ ಕೋ ಲೆಂಡಿಂಗ್ ಮಾಡೆಲ್ ಯಾಕೆ ಒತ್ತಡದಲ್ಲಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಣಕಾಸಿನ ವಿಷಯಗಳು ಹಾಗೂ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಲ್ಲಿ ಆಗ್ತಿರೋ ಚೇಂಜಸ್ ಅನ್ನ ನಾವಿಲ್ಲಿ ಡೀಟೇಲ್ಡ್ ಆಗಿ ಮಾತಾಡ್ತೀವಿ. ಇವತ್ತು ಮೇ 6 ಟ್ಯೂಸ್ಡೇ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಕಾನೂನಿಗೆ ಸಿಕ್ಕ ಒಂದು ದುಬಾರಿ ಗೆಲುವು, ಪೈರಿಕ್ ವಿಕ್ಟರಿ ಬಗ್ಗೆ ನಾವಿಲ್ಲಿ ಮಾತಾಡೋಣ. ಭೂಷಣ್ ಪವರ್ ಅಂಡ್ ಸ್ಟೀಲ್ ಲಿಮಿಟೆಡ್ ಅಂತ ಒಂದು ದೊಡ್ಡ ಕಂಪನಿ ಇತ್ತು, ಚಿಕ್ಕದಾಗಿ BPSL ಅಂತ ಕರಿತೀವಿ. ಇದು ಒಡಿಸ್ಸಾಲಿದ್ದ ಒಂದು ಪ್ಲಾಂಟ್ ವಿಪರೀತ ಸಾಲದ ಭಾರದಿಂದ ಪೂರ್ತಿ ಮುಳುಗೋಗಿತ್ತು. ನಿಮಗೆ ಗೊತ್ತಿರಬಹುದು, 2016ರಲ್ಲಿ ಇನ್ಸಾಲ್ವೆನ್ಸಿ ಮತ್ತೆ ಬ್ಯಾಂಕ್ರಪ್ಸಿ ಕೋಡ್ ಅಥವಾ IBC ಅಂತ ಒಂದು ಹೊಸ ಕಾನೂನು ಬಂತು ಅಲ್ವಾ. ಈ ಕಾನೂನಿನ ಅಡಿಯಲ್ಲಿ ಮುಳುಗೋಗಿದ್ದ ಈ BPSL ಕಂಪನಿ ಮತ್ತೆ ಚೇತರಿಸಿಕೊಂಡು ಒಂದು ದೊಡ್ಡ ಸಕ್ಸಸ್ ಸ್ಟೋರಿ ಆಗುವಂತಹ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇದ್ವು. ಯಾಕೆ ಅಂದ್ರೆ ಈ ಪ್ಲಾಂಟ್ ಮೊದಲು ಮಿಸ್ ಮ್ಯಾನೇಜ್ಮೆಂಟ್ ಇಂದ ಮುಳುಗೋಗಿದ್ದು, ಅಂದ್ರೆ ಮಿತಿ ಮೀರಿದ ಸಾಲ ಮತ್ತೆ ಆರ್ಥಿಕತೆ ನಿಂತು ಹೋದ ಕಾರಣ ಅಂತ ಹೇಳ್ಬೋದು. ಹಾಗೇನೆ ಅದೊಂದು ದೊಡ್ಡ ಇಂಡಸ್ಟ್ರಿಯಲ್ ಅಸೆಟ್ ಕೂಡ ಆಗಿತ್ತು. ಆದ್ರೆ IBC ಪ್ರಕ್ರಿಯೆ ನಂತರ ಒಂದು ನ್ಯೂ ಓನರ್ಶಿಪ್ ಅಲ್ಲಿ ಅದಕ್ಕೊಂದು ಹೊಸ ಜೀವ ಬಂದಿದೆ. ಕಂಪನಿ ಮತ್ತೆ ಪ್ರಾಫಿಟ್ಸ್ ಗಳಿಸೋದಕ್ಕೂ ಕೂಡ ಶುರು ಮಾಡ್ತು. ಇನ್ನು ಬ್ಯಾಂಕ್ಗಳಿಗೆ ಸಾವಿರಾರು ಕೋಟಿ ಸಾಲ ವಸೂಲಿ ಕೂಡ ಆಗಿತ್ತು. 16,000 ಕೋಟಿ ಮೌಲ್ಯದ ಆಸ್ತಿ ಕೂಡ ಸೃಷ್ಟಿಯಾಗಿತ್ತು. ಪೂರ್ತಿಯಾಗಿ ಸತ್ತೇ ಹೋಗಿತ್ತು ಅಂತ ಅಂದ್ಕೊಂಡಿದ್ದ ಆಸ್ತಿಗೆ ಮರುಜೀವ ಸಿಕ್ಕಿದೆ ಗೊತ್ತಾ. ಭಾರತದ ಅತಿ ದೊಡ್ಡ ಇನ್ಸಾಲ್ವೆನ್ಸಿ ಕೇಸಸ್ಗಳಲ್ಲಿ ಇದು ಕೂಡ ಒಂದು. ಈ ಇಡೀ ಪ್ರಾಸೆಸ್ ತುಂಬಾ ಮೆಸ್ಸಿ ಆಗಿತ್ತು, ಅಂದ್ರೆ ಡರ್ಟಿ. ಅಲ್ಲಲ್ಲಿ ಇಂಪ್ರೂವೈಸ್ಡ್ ಪರಿಹಾರಗಳ ಮೂಲಕನೇ ಕೂಡ ಸಾಗಬೇಕಾಗಿತ್ತು. ಆದ್ರೆ ಕೊನೆಗೆ ಎಲ್ಲನೂ ಕೂಡ ವರ್ಕ್ ಆಗೋಯ್ತು, ಸಮಸ್ಯೆನೂ ಕೂಡ ಬಗೆಹರಿತು ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಆದ್ರೆ ದೊಡ್ಡ ಶಾಕ್ ಏನ್ ಗೊತ್ತಾ, ಕಳೆದ ವಾರ ಸುಪ್ರೀಂ ಕೋರ್ಟ್ ಇದೆಲ್ಲ ಸರಿ ಇಲ್ಲ, ಪೂರ್ತಿ ಪ್ರಾಸೆಸ್ ಏನಿದೆ ಅದನ್ನ ರದ್ದು ಮಾಡಿ ಅಂತ ಆದೇಶ ಕೊಟ್ಬಿಟ್ಟಿದೆ. ಹೀಗೇಕಾಯ್ತು ಅಂದ್ರೆ ಭಾರತದಲ್ಲಿ ಫ್ರಾಜಿಲ್ ಆಗಿರೋ ಒಂದು ಇನ್ಸಾಲ್ವೆನ್ಸಿ ಎಕೋಸಿಸ್ಟಮ್ ಮೇಲೆ ಇದರ ಪರಿಣಾಮ ಏನು, ಇದರ ಕಥೆಯನ್ನೇ ಇವತ್ತು ನಾನ್ ನಿಮ್ಮ ಹತ್ರ ಹಂಚ್ಕೊಳ್ತೀನಿ. ಮೊದಲು ಈ ಡೆಟ್ ರೆಸಲ್ಯೂಷನ್ ಯಾಕಿಷ್ಟು ಮುಖ್ಯ ಅಂತ ಬೇಗ ಅರ್ಥ ಮಾಡ್ಕೊಳ್ಳೋಣ. 2000ರ ದಶಕ ನಿಮ್ಗೆ ನೆನಪಿದ್ಯಾ? ಅದು ನಮ್ಮ ಎಕನಾಮಿ ಸಿಸ್ಟಮ್ ಅಲ್ಲಿ ಒಂದು ಹಿಸ್ಟ್ರಿ ಅಂತ ಹೇಳ್ಬೋದು, ಹಾಗೇನೆ ಒಂದು ವಿಚಿತ್ರ ಕೂಡ. ತುಂಬಾನೇ ಭರವಸೆಯ ಸಮಯ ಆಗಿತ್ತು. ನಾವು ಒಂದು ಎಕನಾಮಿಕ್ ಲಿಬರಲೈಸೇಷನ್ ನ ದಾರಿಯಲ್ಲಿ ಹೋಗ್ತಿದೀವಿ ಅಂತಂದ್ರೆ 10 ವರ್ಷ ಸಾಗಿದೀವಿ. ಮುಂದೆ ಚೈನಾ ಕೂಡ ಹೇಗೆ ಫಾಸ್ಟ್ ಆಗಿ ಬೆಳೀತು ಅನ್ನೋದು ನಮ್ ಕಣ್ಮುಂದೆ ಇತ್ತು. ನಮ್ಮ ಎಕನಾಮಿ ಕೂಡ ಹೇಗೆ ಒಂದು ಡಬಲ್ ಡಿಜಿಟ್ ಗ್ರೋತ್ ಕಾಣಿಸುತ್ತೆ ಅನ್ನೋ ಒಂದು ವಿಶ್ವಾಸ ಕೂಡ ಎಲ್ಲರಲ್ಲೂ ಇತ್ತು. ಬಹುಶಃ ಇದೆಲ್ಲ ನಾವು ನೋಡಿದಾಗ ಆ ಆಪ್ಟಿಮಿಸಂ ಏನಿತ್ತು ಅಂದ್ರೆ ಅದರಲ್ಲಿ ಒಳ್ಳೇದ್ ಕಾಣುವಂತಹ ದಿನ ಮತ್ತೆ ನಮಗ್ ಸಿಗ್ಲೇ ಇಲ್ಲ. ಈ ಆಪ್ಟಿಮಿಸಂ ಇಂದಾಗಿ ನಮ್ ಜನ ಇಂಡಿಪೆಂಡೆಂಟ್ ಆಗಿ ಹಿಂದೆಂದೂ ಕಾಣ್ದಿರೋಷ್ಟು ದೊಡ್ಡ ಪ್ರಮಾಣದಲ್ಲಿ ಇನ್ವೆಸ್ಟ್ ಮಾಡೋದಕ್ಕೂ ಕೂಡ ಶುರು ಮಾಡಿದ್ರು. ಏಷ್ಯಾದ ಮುಂದಿನ ಎಕನಾಮಿಕ್ ಟೈಗರ್ ಭಾರತನೇ ಆಗ್ತಿದೆ ಅಂದ್ಮೇಲೆ ಇನ್ನು ಈ ಹೊಸ ಎಕನಾಮಿಗೆ ಬೇಕಾದ ಬ್ಯಾಕ್ ಬೋನ್ ಅಂದ್ರೆ ಮೂಲ ಸೌಕರ್ಯಗಳು ಏನೆಲ್ಲ ಇರುತ್ತೆ ಅದನ್ನ ನಾವೇ ನಿರ್ಮಿಸೋಣ ಅಂತಾನೂ ಕೂಡ ಎಲ್ಲರೂ ಮುಂದೆ ಹೊರಟಿದ್ರು. ಇದಕ್ಕಾಗಿ ಜನ ಮತ್ತೆ ಕಂಪನಿಗಳು ತುಂಬಾ ವಿಪರೀತವಾಗಿ ಸಾಲ ಮಾಡ್ಕೊಂಡ್ರು. ಆ ದುಡ್ಡನ್ನ ಮೈನಿಂಗ್ ಆಗಿರ್ಬೋದು, ಸ್ಟೀಲ್ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್, ಪವರ್ ನಂತಹ ದೊಡ್ಡ ಇಂಡಸ್ಟ್ರಿಗಳಲ್ಲೂ ಕೂಡ ಇನ್ವೆಸ್ಟ್ ಮಾಡಿದ್ರು. ಇನ್ನು 2003ರಿಂದ 2008ರವರೆಗೆ ನಾವು ನೋಡಿದಾಗ ಈ 5 ವರ್ಷಗಳಲ್ಲಿ ದೇಶದ ಒಟ್ಟು ಇನ್ವೆಸ್ಟ್ಮೆಂಟ್ ನಮ್ಮ GDPಯ 27% ಇಂದ ಒಂದು ರಿಪೋರ್ಟ್ ನ ದಾಖಲೆ ಮಾಡಿರೋಷ್ಟು 39%ಗೆ ಏರಿತ್ತು. ಆದ್ರೆ ಇದ್ರ ಹಿಂದೆ ಒಂದು ದೊಡ್ಡ ರಿಸ್ಕ್ ಕೂಡ ಬೆಳೀತಾ ಇತ್ತು. ಆ ಸಮಯದಲ್ಲಿ ಇನ್ವೆಸ್ಟ್ ಮಾಡೋರೆಲ್ರಿಗೂ ಕೂಡ ಈಸಿ ಮನಿ ಸಿಕ್ತಿತ್ತು. ನಮ್ಮ ದೇಶದ ಬ್ಯಾಂಕ್ಗಳಿಂದ ಹೊರ ದೇಶದವ್ರಿಗೂ ಕೂಡ ಎಷ್ಟೋ ಬಿಸ್ನೆಸ್ಗಳು ಬಹುತೇಕ ಪೂರ್ತಿಯಾಗಿ ಸಾಲದ ಮೇಲೆನೆ ಬೆಳೆದಿರೋದು ಗೊತ್ತಾ. ಆದ್ರೆ ಆಮೇಲೆ ನಮ್ಮ ಒಂದು ಮೊಮೆಂಟಮ್ ಕಟ್ ಆಗೋಯ್ತು. ಅಂದ್ರೆ ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ ಒಂದು ಅಪ್ಪಳಿಸೋಯ್ತು ಅಂತ ಹೇಳ್ಬೋದು. ಫಂಡಿಂಗ್ ಕೂಡ ನಿಂತು ಹೋಯ್ತು. ಈಗಾಗ್ಲೇ ವಿಪರೀತ ಸಾಲ ಮಾಡ್ಕೊಂಡಿದ್ದ ಹೊಸ ಕ್ಯಾಪಿಟಲ್ ಸಿಗದೇ ಇರೋ ಎಷ್ಟೋ ಕಂಪನಿಗಳು ಉಸಿರು ಕಟ್ಟುವಂತಹ ಒಂದು ಸಂದರ್ಭ ಕೂಡ ಬಂದೋಗಿದೆ. ಅದೇ ಸಮಯದಲ್ಲಿ 2010ರ ಆಸುಪಾಸಿನಲ್ಲಿ ನಾವು ನೋಡಿದಾಗ ದೇಶದಲ್ಲಿ ಆಂಟಿ ಕರಪ್ಷನ್ ಪ್ರೊಟೆಸ್ಟ್ಗಳು ಕೂಡ ಶುರು ಆಗೋಯ್ತು. ಇದರಿಂದ ಸರ್ಕಾರವೇ ಒಂದು ಪ್ಯಾರಲೈಸ್ ಆದಂಗ ಆಗೋಯ್ತು. ಎಷ್ಟೋ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ಗಳು ಅರ್ಧಕ್ಕೆ ನಿಂತು ಹೋಯ್ತು ಗೊತ್ತಾ. ಪರಿಣಾಮ ಬಿಸ್ನೆಸ್ಗಳು ತಾವು ಮಾಡಿದ ಲೋನ್ಸ್ ಕಟ್ಟೋಕೆ ಆಗದೆ ಡಿಫಾಲ್ಟ್ ಆಗೋಕೆ ಶುರು ಮಾಡೋಗಿರೋದು. ಇದರಿಂದ ಬ್ಯಾಂಕ್ಗಳ ಹತ್ರ ನಾವು ನೋಡಿದಾಗ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂದ್ರೆ ವಸೂಲಾಗದ ಸಾಲಗಳ ದೊಡ್ಡ ಬೆಟ್ಟವೇ ನಿರ್ಮಾಣ ಆಯ್ತು. ಪವರ್ ಪ್ಲಾಂಟ್ಸ್, ಸ್ಟೀಲ್ ಮೈಲ್ಸ್, ಹೀಗೆ ಎಷ್ಟೋ ಕೋಟಿಗಟ್ಲೆ ಬೆಲೆ ಬಾಳುವಂತ ಒಂದು ವ್ಯಾಲ್ಯೂಬಲ್ ಅಸೆಟ್ಸ್ ಗಳು ಸುಮ್ನೆ ಹಾಗೆ ಬಿದ್ದು ಹೋಗಿ ಹಾಳಾಗಕ್ ಶುರುವಾಯ್ತು ಗೊತ್ತಾ. ಯಾಕೆ ಅಂತಂದ್ರೆ ಅವುಗಳ ಸಾಲದ ಹೊರೆನ ನಾವು ನೋಡಿದಾಗ ಮಾಲೀಕರಿಗೆ ಅಂದ್ರೆ ಓನರ್ಸ್ ಯಾರೆಲ್ಲ ಇರ್ತಾರೆ ಅವರನ್ನ ಮತ್ತೆ ನಡ್ಸೋದಕ್ಕೆ ಒಂದು ಆಪರ್ಚುನಿಟಿ ಸಹ ಸಿಗ್ತಿರ್ಲಿಲ್ಲ. ಈ NPA ಸಮಸ್ಯೆಯಿಂದ ನಮ್ಮ ಎಕನಾಮಿಯನ್ನ ಹೊರಗೆ ತರೋದಕ್ಕೆ ಸುಮಾರು 10 ವರ್ಷದ ದೊಡ್ಡ ಒಂದು ಕ್ಲೀನ್ ಅಪ್ ಪ್ರಾಸೆಸ್ ನಡೀತು. ಈ ಕ್ಲೀನ್ ಅಪ್ ನ ಅತಿ ಮುಖ್ಯ ಉದ್ದೇಶ ಏನಾಗಿತ್ತು ಅಂತಂದ್ರೆ ಈ ರೀತಿ ಕಷ್ಟದಲ್ಲಿದ್ದ ಒಂದು ಕಂಪನಿಗಳ ಅಸೆಟ್ಸ್ ಗಳನ್ನ ನಾವು ನೋಡಿದಾಗ ಪೂರ್ತಿ ಹಾಳಾಗಿ ದೇಶಕ್ಕೆ ನಷ್ಟ ಆಗ್ಬಾರ್ದು ಅನ್ನೋದು.
ಇಲ್ದಿದ್ರೆ 2000ರ ದಶಕದಲ್ಲಿ ನಾವು ಕಂಡಂತಹ ಒಂದು ಗ್ರೋತ್ ಎಲ್ಲನೂ ಕೂಡ ವ್ಯರ್ಥವಾಗೋಯ್ತು ಅಲ್ವಾ. ಇದಕ್ಕೋಸ್ಕರನೇ 2016ರಲ್ಲಿ ನಾವು ಇನ್ಸಾಲ್ವೆನ್ಸಿ ಮತ್ತೆ ಬ್ಯಾಂಕ್ರಪ್ಸಿ ಕೋಡ್ ಅನ್ನೋ ಒಂದು ಹೊಸ ಬಲಿಷ್ಠವಾಗಿರೋ ಕಾನೂನನ್ನು ತಗೊಂಡ್ ಬಂದ್ವಿ. ಈ ಕೋಡ್ ಒಂದು ಮುಖ್ಯ ಕೆಲಸವನ್ನ ಮಾಡ್ತಿತ್ತು. ಅಂದ್ರೆ ಇನ್ಸಾಲ್ವೆಂಟ್ ಕಂಪನಿಯ ಸುಮ್ನೆ ಬಿದ್ದಿದ್ರು ಕೂಡ ಇಲ್ಲ ಹಾಳಾಗ್ತಿರೋ ಅಸೆಟ್ಸ್ ಗಳನ್ನ ರಕ್ಷಿಸೋದು, ಆಮೇಲೆ ಅದನ್ನ ಚೆನ್ನಾಗಿ ನಡ್ಸ್ಕೊಂಡು ಹೋಗುವಂತ ಬೇರೆ ಯಾರಿಗಾದ್ರೂ ಕೂಡ ಟ್ರಾನ್ಸ್ಫರ್ ಮಾಡೋದು. ಇದರಿಂದ 2 ಲಾಭ ಸಿಗುತ್ತೆ. ಒಂದು, ಬಿಸ್ನೆಸ್ಗಳು ಮತ್ತೆ ಲೆಂಡರ್ಸ್ಗಳು ಕಷ್ಟದಲ್ಲಿದ್ರು ಕೂಡ ಆ ಅಸೆಟ್ ಗಳನ್ನ ಪ್ರೊಡಕ್ಟಿವ್ ಪೊಟೆನ್ಷಿಯಲ್ ಆಗಿ ನಮ್ಮ ಒಂದು ಎಕನಾಮಿಗೆ ನಷ್ಟ ಆಗದಿರೋ ರೀತಿ ನೋಡ್ಕೊಳ್ಳೋದು. ಎರಡನೇದು, ಆ ಅಸೆಟ್ಸ್ ಗಳನ್ನ ಮಾರಾಟ ಮಾಡಿದಾಗ ಬರುವಂತಹ ದುಡ್ಡಲ್ಲಿ ಯಾವ್ಯಾವ ಕಂಪನಿಗಳು ಮುಳ್ದೋಗಿರುತ್ತೆ ಅಲ್ವಾ, ಅವರ ಸಾಲಗಳನ್ನ ಸ್ವಲ್ಪ ಮಟ್ಟಿಗೆ ಸುಧಾರಿಸೋ ರೀತಿ ತೀರ್ಸೋದು. ಇದರಿಂದ ಸಾಲ ಕೊಟ್ಟವರಿಗೆ ಸ್ವಲ್ಪ ರಿಲೀಫ್ ಸಿಗತ್ತೆ. ಈ ಲಾ ನಮ್ಮ ಎಕನಾಮಿಯ ಆರೋಗ್ಯಕ್ಕೆ ತುಂಬಾನೇ ಪ್ರಮುಖವಾಗಿತ್ತು ಮತ್ತು ಈಗಲೂ ಕೂಡ ಅದೇ ಆಗಿದೆ ನೋಡಿ. ಭೂಷಣ್ಣ ಕೆಟ್ಟ ಸಾಲಗಳು ಒಂದು ಕಾಲದಲ್ಲಿ, ಅಂದ್ರೆ ಅದರ ಒಂದು ಹೇಡೆ ಅಂತ ನೋಡಿದಾಗ BPSL ಒಂದು ದೊಡ್ಡ ಸ್ಟೀಲ್ ಮೇಕಿಂಗ್ ಜಾಯಿಂಟ್ ಆಗಿತ್ತು. ಆದ್ರೆ ಅದರ ಬಹುತೇಕ ವ್ಯವಹಾರ ನಡೀತಾ ಇದ್ದಿದ್ದೆ ಸಾಲದ ಮೇಲೆ. ಒಡಿಸ್ಸಾದಲ್ಲಿ ನಾವು ನೋಡಿದಾಗ ಒಂದು ದೊಡ್ಡ ಸ್ಟೇಟ್ ಆಫ್ ದಿ ಆರ್ಟ್ ಸ್ಟೀಲ್ ಪ್ಲಾಂಟ್ ಅನ್ನ ಸ್ಥಾಪಿಸೋಕೆ ಈ ಕಂಪನಿ ಬ್ಯಾಂಕ್ಗಳಿಂದ ವಿಪರೀತವಾಗಿ ಸಾಲವನ್ನ ತಗೊಂಡಿತ್ತು. ಯಾಕಷ್ಟು ಸಾಲ ಮಾಡಿದ್ರು ಅಂತಂದ್ರೆ ಭಾರತದಲ್ಲಿ ಮುಂದೆ ಒಂದು ಭಾರಿ ಇನ್ಫ್ರಾಸ್ಟ್ರಕ್ಚರ್ ಬೂಮ್ ಬರುತ್ತೆ ಅಂತ ಅವರ ನಂಬಿಕೆ. ಆಗ ನಮ್ಮ ಸ್ಟೀಲ್ಗೆ ವಿಪರೀತ ಬೇಡಿಕೆ ಬರುತ್ತೆ ಅಂತಾನು ಕೂಡ ಅವರೊಂದು ಬಿಗ್ ಬೆಟ್ ಅನ್ನ ಕಟ್ಟಿದ್ರು ನೋಡಿ. ಈಗ ಈ ಎಕ್ಸ್ಪೆಕ್ಟೇಷನ್ಸ್ ಮಾಡದಿರೋ ರೀತಿ ಆ ಬೂಮ್ ಅಷ್ಟು ಬೇಗ ಬರಲಿಲ್ಲ. ಬದಲಾಗಿ ಏನಾಯ್ತು ಅಂತಂದ್ರೆ 2014ರಿಂದ 2016ರ ನಡುವೆ ನಾವು ನೋಡಿದಾಗ ಸ್ಟೀಲ್ ಇಂಡಸ್ಟ್ರಿಯಲ್ಲಿ ಒಂದು ದೊಡ್ಡ ಡೌನ್ ಟರ್ನ್ ಬಂತು. ಅಂದ್ರೆ ಒಂದು ಉದ್ಯಮ ಸಂಕಷ್ಟಕ್ಕೆ ಸಿಲ್ಕೋಯ್ತು ಅಂತ. ಈ ಡೌನ್ ಟರ್ನ್ ನ ಹೊಡೆತಕ್ಕೆ ನಾವು ನೋಡಿದಾಗ BPSL ಕಂಪನಿನ ತಡೆಯೋಕೆ ಆಗದಿರೋ ಅಂತ ಒಂದು ಪೂರ್ತಿ ಕಂಪನಿ ಏನಾಯ್ತು ಅಂದ್ರೆ ಕುಸ್ತೋಯ್ತು. ಇನ್ನು 2017ರಲ್ಲಿ ನಾವು ನೋಡಿದಾಗ ಬೇರೆ ಬೇರೆ ಬ್ಯಾಂಕ್ಗಳಿಗೆ BPSL ಕೊಡಬೇಕಾಗಿರುವಂತಹ ಬಾಕಿ ಎಷ್ಟಿತ್ತು ಗೊತ್ತಾ? ಬರೋಬ್ಬರಿ ನಾವು ನೋಡಿದಾಗ 47,000 ಕೋಟಿಗಿಂತ ಜಾಸ್ತಿ. ಅಷ್ಟು ದೊಡ್ಡ ದುಡ್ಡನ್ನ ಅವ್ರು ಏನ್ ತಗೊಂಡಿದ್ರು ಅಲ್ವಾ, ಅದನ್ನ ವಾಪಸ್ ಮತ್ತೆ ಕೊಡುವಂತ ಸಿಚುವೇಶನ್ ಅಲ್ಲಿ ಆ ಕಂಪನಿ ಇರ್ಲಿಲ್ಲ. ಕೇಳಿದ್ರಲ್ಲ, 47,000 ಕೋಟಿ, ಅದೊಂದು ಮಾನ್ಯುಮೆಂಟಲ್ ಸ್ತಮ್ ಆಗಿತ್ತು. ಸುಮ್ಮನೆ ಅಲ್ಲ, BPSL ಕಂಪನಿ ಆ ಹೊತ್ತಿಗೆ ಭಾರತದ ಅತಿ ದೊಡ್ಡ ಲೋನ್ ಡಿಫಾಲ್ಟರ್ಸ್ ಗಳಲ್ಲಿ ಒಂದಾಗಿತ್ತು ಗೊತ್ತಾ. ಏನಾದ್ರೂ ಒಂದು ಎಮರ್ಜೆನ್ಸಿ ಮಾಡ್ಲೇಬೇಕಾಗಿತ್ತು ನೋಡಿ. ಈಗ RBI ಒಂದು ಲಿಸ್ಟ್ ಮಾಡ್ಕೊಂಡಿತ್ತು, ಭಾರತದ ಡರ್ಟಿ ಡಜನ್ ಅಂತ. ಇದ್ರ ಅರ್ಥ ಏನ್ ಗೊತ್ತಾ? ದೇಶದ ಅತಿ ದೊಡ್ಡ 12 ಬ್ಯಾಡ್ ಲೋನ್ಸ್ ಅಂತ. ಈ 12 ಕೇಸ್ಗಳ ಸಾಲವೇ ಸೇರ್ಕೊಂಡು ಭಾರತದ ಬ್ಯಾಂಕ್ಗಳಲ್ಲಿದ್ದ ಒಟ್ಟು NPAs ದ ಒಂದು ಕಾಲು ಭಾಗದಷ್ಟು ಇತ್ತು. ಅಷ್ಟು ದೊಡ್ಡ ಸಮಸ್ಯೆ ಇದು ನೋಡಿ. ಅನ್ಫಾರ್ಚುನೇಟ್ಲಿ BPSL ಕೂಡ ಈ ಒಂದು ಡರ್ಟಿ ಡಜನ್ ಲಿಸ್ಟ್ ಅಲ್ಲಿತ್ತು. ಹಾಗಾಗಿ ನಮ್ಮ ಒಂದು ಫೈನಾನ್ಷಿಯಲ್ ಸೆಕ್ಟರ್ ನ ನಾವು ನೋಡಿದಾಗ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದಕ್ಕೆ ಈ ಒಂದು ದೊಡ್ಡ ದೊಡ್ಡ ಸಾಲಗಳನ್ನ ಆದಷ್ಟು ಬೇಗ ರಿಸಾಲ್ವ್ ಮಾಡೋದು ತುಂಬಾನೇ ಮುಖ್ಯ ಆಗಿತ್ತು ಗೊತ್ತಾ. ಆದ್ರೆ ಇನ್ನೊಂದ್ ಕಡೆ ಏನಾಗ್ತಿತ್ತು, BSPL ನ ಒಂದು ಪ್ರಮೋಟರ್ಸ್ ಏನಿರ್ತಾರೆ ಅಂದ್ರೆ ಕಂಪನಿಯ ಮೂಲ ಮಾಲೀಕರು, ಹಡಗು ಮುಳುಗೋಕ್ಕಿಂತ ಮುಂಚೆನೆ ಅದರಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಆಸ್ತಿಯನ್ನ ತಗೊಳ್ಬೇಕು ಅಂತ ಪ್ರಯತ್ನ ಪಡ್ತಿದ್ರು. ಹಾಗೇನೆ ಈ ಆರೋಪಗಳು ಕೂಡ ಎಲ್ಲ ಕಡೆ ಕೇಳ್ಬರ್ತಿತ್ತು. ಯಾಕೆ ಅಂದ್ರೆ ಅದೇ ಸಮಯದಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಯಾರೆಲ್ಲ ಇರ್ತಾರೆ ಅವರು ಹಲವು ಏಜೆನ್ಸೀಸ್ಗಳ ಒಂದು ಫೈನಾನ್ಷಿಯಲ್ ಫ್ರಾಡ್ ನ ಆರೋಪದ ಮೇಲೆ ಕಂಪನಿಯನ್ನ ಇನ್ವೆಸ್ಟಿಗೇಟ್ ಮಾಡೋದಕ್ಕೂ ಸಹ ಶುರು ಮಾಡ್ಕೊಂಡ್ರು ನೋಡಿ. BPS ಕಂಪನಿಗಳ ಮೇಲೆ ಇಷ್ಟೆಲ್ಲ ಸಮಸ್ಯೆಗಳಿತ್ತು. ಅದರ ಒಂದು ಒಡಿಸ್ಸಾದಲ್ಲಿ ಏನ್ ಬ್ರಾಂಚ್ ಇತ್ತು ಅಲ್ವಾ, ಆ ದೊಡ್ಡ ಸ್ಟೀಲ್ ಪ್ಲಾಂಟ್ ಮಾತ್ರ ಇನ್ನೂ ಒಂದು ಅಟ್ರಾಕ್ಟಿವ್ ಅಸೆಟ್ ಆಗಿ ಉಳಿದಿತ್ತು ನೋಡಿ. ಅದು ತುಂಬಾ ಬೆಲೆ ಬಾಳುವ ಆಸ್ತಿಯಾಗಿತ್ತು ಕೂಡ, ಇನ್ನು ಸುಲಭವಾಗಿ ಮಾರಾಟವಾಗುವಂತದ್ದು. ಅದನ್ನ ಮಾರಾಟ ಮಾಡಿದ್ರೆ ಬ್ಯಾಂಕ್ಗಳಿಗೆ ಬರಬೇಕಾಗಿದ್ದ 47,000 ಕೋಟಿ ಸಾಲದಲ್ಲಿ ಕನಿಷ್ಠ ಸ್ವಲ್ಪದಾದ್ರೂ ಕೂಡ ವಾಪಸ್ ಬರುತ್ತೆ ಅನ್ನೋ ನಂಬಿಕೆ ಇವ್ರಿಗೂ ಕೂಡ ಇತ್ತು. ಹಾಗಾಗಿ ಇನ್ಸಾಲ್ವೆನ್ಸಿ ಪ್ರೊಸೀಡಿಂಗ್ಸ್ ನಾವು ನೋಡಿದಾಗ ಇದರ ಭಾಗವಾಗಿ ಆ ಪ್ಲಾಂಟ್ ಅನ್ನ ಆಕ್ಷನ್ ಹಾಕಲಾಯಿತು. ಅಂದ್ರೆ ಟಾಟಾ ಸ್ಟೀಲ್ ಮತ್ತೆ JSW ನಂತಹ ದೇಶದ ದೊಡ್ಡ ಸ್ಟೀಲ್ ಪ್ಲೇಯರ್ಸ್ ಅನ್ನ ಅದನ್ನ ಕೊಂಡ್ಕೊಳ್ಳೋದಕ್ಕೆ ಮುಂದೆ ಬರುವಂತಹ ಬಿಡ್ಸ್ ಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನ ಅವ್ರಿಗೆ ಹೇಳ್ಕೊಟ್ರು. ಸುಮಾರು 1 ವರ್ಷಕ್ಕೂ ಹೆಚ್ಚು ಕಾಲ ಇವರ ನಡುವೆ ಒಂದು ರೀತಿಯಲ್ಲಿ ಬಿಡ್ಡಿಂಗ್ ವಾರ್ ನಡೀತಾನೆ ಇತ್ತು. ಕೊನೆಗೆ JSW ಈ ರೇಸ್ ನಲ್ಲಿ ಗೆಲ್ತು ನೋಡಿ. JSW ಏನ್ ಆಫರ್ ಕೊಡ್ತು ಅಂತಂದ್ರೆ BPSL ಕಂಪನಿಗೆ ಸಾಲ ಕೊಟ್ಟವ್ರಿಗೆ ಒಟ್ಟು 19,700 ಕೋಟಿ ಕೊಡ್ತೀವಿ ಅಂತ ಒಪ್ಕೊಂಡ್ರು. ನೀವೇ ಒಂದ್ಸತಿ ಯೋಚನೆ ಮಾಡಿ, ಇದು ಅವ್ರಿಗೆ ಒಟ್ಟು ಬರಬೇಕಾಗಿದ್ದ ಒಂದು ಟೋಟಲ್ ಅಮೌಂಟ್ ಅಲ್ಲಿ 41% ಅಷ್ಟೇ. ಹಾಗಾದ್ರೆ ಈ BPSL ಕಂಪನಿಯನ್ನ ಮತ್ತೆ ಚೆನ್ನಾಗಿ ನಡ್ಸ್ಕೊಂಡು ಹೋಗೋದಕ್ಕೆ ಈಕ್ವಿಟಿ ರೂಪದಲ್ಲಿ ಇನ್ನೂ ಕೂಡ 8,550 crores ಹೊಸದಾಗಿ
ಆಗಿ ಇನ್ಫ್ಯೂಸ್ ಮಾಡ್ತೀವಿ ಅಂತಾನು ಕೂಡ ಹೇಳಿದ್ರು. BPSL ನ ಒಂದು ಕ್ರೆಡಿಟರ್ಸ್ ಅಂದ್ರೆ ಮುಖ್ಯವಾಗಿ ಬ್ಯಾಂಕ್ಗಳು ತಮ್ಗೆ ಬರ್ಬೇಕಾದ ಅರ್ಧಕ್ಕಿಂತ ಹೆಚ್ಚು ಹಣವನ್ನ ಕಳ್ಕೊಳ್ತೀವಿ ಅಂತಾನು ಕೂಡ ಅನ್ಕೊಂಡ್ರು. ಇದರಲ್ಲಿ ನಾವು ನೋಡಿದಾಗ ಬಂದಷ್ಟು ಬರ್ಲಿ ಅಂತ ಈ ಪ್ಲಾನ್ ಅನ್ನ ಈ ವೋಟ್ ಮೂಲಕ ಅಪ್ರೂವ್ ಮಾಡಿದ್ರು. ಹೀಗೆ ಕೊನೆಗೂ JSW BPSL ನ ಒಂದು ಟೇಕ್ ಓವರ್ ಮಾಡ್ಕೊಳ್ಳೋದಕ್ಕೆ ದಾರಿ ತುಂಬಾ ಸ್ಲೋ ಆಗಿತ್ತು, ಹಾಗೆ ಸ್ಟಡಿ ಆಗಿತ್ತು. ಎಲ್ಲ ಸರಿ ಹೋಯ್ತು ಅಂತಾನು ಕೂಡ ಅನ್ಕೊಂಡಿದ್ರು. ಆದ್ರೆ ಈ ಹಂತ ತಲುಪೋಕೆ ನಡೆದ ಪ್ರಾಸೆಸ್ ಇದೆಯಲ್ಲ, ಅದು ಮಾತ್ರ ಸಿಕ್ಕಾಪಟ್ಟೆ ಗೊಂದಲಗಳಿಂದನೇ ಇತ್ತು. ಹಾಗೆ ಇಲ್ಲಿ ಒಂದು ಟ್ವಿಸ್ಟ್ ಕೂಡ ಆಯ್ತು. ಮೊದಲನೇದಾಗಿ ಪ್ರತಿ ಹಂತದಲ್ಲೂ ವಿಪರೀತ ತಡ ಆಗೋಯ್ತು ಬಿಡಿ. ಶುರುವಾದ ರೆಸೊಲ್ಯೂಷನ್ ಪ್ರಾಸೆಸ್ ಕೊನೆಗೊಳ್ಳೋದಕ್ಕೆ ಸುಮಾರು 2 ವರ್ಷಗಳೇ ಬೇಕಾಯಿತು. ಇದು IBC ನಿಯಮದ ಪ್ರಕಾರ ಟೆಕ್ನಿಕಲಿ ನಾವು ನೋಡಿದಾಗ 270 ದಿನಗಳಿಗಿಂತ ತುಂಬಾನೇ ಹೆಚ್ಚು. ಇದರಲ್ಲಿ ಎಲ್ಲಾ ತರದ ಕಾನೂನುಗಳ ಆಟಗಳು ಕೂಡ ಇತ್ತು. JSW ತಾನೇ ಗೆದ್ದ ಪ್ರಪೋಸಲ್ ಏನಿರುತ್ತೆ ಅಲ್ವಾ, ಅದನ್ನ NCLAT ಮುಂದೆ ಪ್ರಶ್ನೆ ಮಾಡ್ತು. ಅಂದ್ರೆ ಕಾನೂನಿನ ಪ್ರಕಾರ ಬೇಕಾಗಿದ್ರು ಕೂಡ ಈ ತಡಕ್ಕೆ ಯಾರೂ ಕೂಡ ಲೀಗಲ್ ಪರ್ಮಿಷನ್ ಅನ್ನ ತಗೊಂತಿರ್ಲಿಲ್ಲ. ಎರಡನೇದು, ಬಿಡ್ಡಿಂಗ್ ಪ್ರಾಸೆಸ್ ಪೂರ್ತಿ ಪ್ರೊಸೀಜರಲ್ ಇಶ್ಯೂಸ್ ನ ತಗೊಂಡ್ ಬಂದ್ಕೊಡ್ತಿತ್ತು. ಅಂದ್ರೆ ಮೊದಲನೇದಾಗಿ ನಾವು ನೋಡಿದಾಗ ಬಿಡ್ಡಿಂಗ್ ಪ್ರಾಸೆಸ್ ಒಂದು ಟ್ರಾನ್ಸ್ಪರೆನ್ಸಿ ಇದರಲ್ಲಿ ಕಾಣ್ತಿರ್ಲಿಲ್ಲ. ಎಲ್ಲರೂ ಕೂಡ ತಮ್ಮ ಬಿಡ್ಸ್ ಹಾಕದ್ಮೇಲೆ ಕೆಲವು ಇಂಡಿವಿಜುವಲ್ ಲೆಂಡರ್ಸ್ ಅಂದ್ರೆ ಸಾಲ ಕೊಟ್ಟವರು ಪ್ರೈವೇಟ್ ಆಗಿ JSW ಜೊತೆ ಕೊನೆಯ ಡೀಲ್ ಅನ್ನ ಮಾತುಕತೆ ಮಾಡಿ ಮುಗಿಸ್ತಿದ್ರು. ಅವರನ್ನೇ ವಿಜೇತರು ಅಂತಾನು ಕೂಡ ಘೋಷಿಸ್ತಿದ್ರು. ಈ ಸಮಯದಲ್ಲಿ ಬೇರೆ ಬಿಡ್ಡರ್ಸ್ಗೆ ಏನು ಕೂಡ ಇನ್ಫಾರ್ಮೇಶನ್ ಸಿಗ್ತಿರ್ಲಿಲ್ಲ. ಅಷ್ಟು ಮಾತ್ರ ಅಲ್ಲ, JSW ತಮ್ಮ ಒಂದು ಬಿಡ್ ಹಾಕಬೇಕಾದ್ರೆ BPSL ಜೊತೆಗಿನ ಒಂದು ಹಿಂದಿನ ಸಿಚುವೇಶನ್ಸ್ ಮತ್ತೆ ರಿಲೇಶನ್ಶಿಪ್ಸ್ ಏನಿರುತ್ತೆ ಅದರ ಒಂದು ಮುಖ್ಯ ವಿವರಗಳನ್ನು ಕೂಡ ಮುಚ್ಚಿಡ್ತಿತ್ತು. ಇದರಿಂದ ಅವರು ಬಿಡ್ ಮಾಡೋದಕ್ಕೆ ಅರ್ಹರಾಗಿದ್ದಾರಾ ಅನ್ನೋ ಒಂದು ಪ್ರಶ್ನೆಗಳು ಕೂಡ ಬರ್ತಾ ಇತ್ತು. ಮೂರನೇದು, ಆಪರೇಷನಲ್ ಕ್ರೆಡಿಟರ್ಸ್ ನೋಡಿದಾಗ ಅಂದ್ರೆ ಯಾರು ಕಂಪನಿಗೆ ಈ ಸಾಮಾನುಗಳಾಗಿರ್ಬೋದು ಅಥವಾ ಸರ್ವಿಸಸ್ಗಳು ಸಪ್ಲೈಯನ್ನ ಮಾಡ್ತಿದ್ರೋ ಅವರು ಅವರನ್ನ ಈ ಪ್ರಾಸೆಸ್ ನಲ್ಲಿ ಹೆಚ್ಚಾಗಿ ಕಡೆಗಾಣಿಸ್ತಿದ್ರು. ಕೊನೆಯ ಪ್ಲಾನ್ ಅನ್ನು ನಾವು ನೋಡಿದಾಗ ಅವರಿಗೆ ಪೂರ್ತಿ ಹಣ ವಾಪಸ್ ಸಿಗ್ಲಿಲ್ಲ. ಅಂದ್ರೆ 733 ಕೋಟಿಯ ಕ್ಲೇಮ್ಸ್ ಇದ್ರೂ ಕೂಡ ಅವ್ರಿಗೆ ಕೇವಲ 350 crores ಮಾತ್ರ ಪ್ರೀಪೇ ಮಾಡಲಾಯಿತು. ಇದನ್ನ IBC ಅಡಿಯಲ್ಲಿ ನಾವು ನೋಡಿದಾಗ ಅಷ್ಟೊಂದು ಅಸಾಮಾನ್ಯ ಅಂತ ಅನಿಸ್ತಿಲ್ಲ. ಆದ್ರೆ ಎಲ್ಲ ಪ್ರಾಸೆಸ್ ಎಷ್ಟು ಜಸ್ಟಿಫೈಯಬಲ್ ಆಗಿದೆ ಅನ್ನೋದೇ ಒಂದು ಪ್ರಶ್ನೆ. ಮತ್ತೆ ಬೇರೆ ಬೇರೆ ಕ್ರೆಡಿಟರ್ಸ್ ಒಂದು ಹಿತಾಸಕ್ತಿಗಳನ್ನ ನೋಡಿದಾಗ ಹೇಗ್ ಬ್ಯಾಲೆನ್ಸ್ ಮಾಡ್ತಿದ್ರು ಅನ್ನೋ ಪ್ರಶ್ನೆ ಕೂಡ ಖಂಡಿತವಾಗ್ಲೂ ಹುಟ್ಟಾಕೊಳ್ತಿತ್ತು. ನಾಲ್ಕನೇದು, BPSL ನ ಹಳೆಯ ಮಾಲೀಕರ ಮೇಲೆ ಒಂದು ED ಇದ್ದದ್ದು. ಅಂದ್ರೆ ಮನಿ ಲಾಂಡ್ರಿಂಗ್ ಮತ್ತೆ ಫ್ರಾಡ್ ಬಗ್ಗೆ ಇನ್ವೆಸ್ಟಿಗೇಷನ್ ಕೂಡ ನಡೆಸ್ತಾ ಇದ್ರು. ಇದು BPSL ನ ಉಳಿಸ್ಕೊಳ್ಳೋ ಒಂದು IBCಯ ಒಂದು ಪ್ರಾಸೆಸ್ ಅಂತ ಹೇಳ್ಬೋದು. ಇದು ಕೂಡ ಜೊತೆಲೇ ನಡೀತಾ ಇತ್ತು. ಆದ್ರೆ ಸಮಸ್ಯೆ ಆಗಿದ್ದು ಯಾವಾಗ ಗೊತ್ತಾ, JSW BPSL ನ ಟೇಕ್ ಓವರ್ ಮಾಡ್ಕೊಳ್ಳೋದಕ್ಕೆ ಪ್ಲಾನ್ ಏನಿತ್ತು ಗೊತ್ತಾ, ಅದನ್ನ ಎಲ್ಲಾ ಕಡೆ ಅಪ್ರೂವಲ್ ಆದ್ಮೇಲೆ ED ಬಂದು BPSL ನ ಕೆಲವು ಆಸ್ತಿಗಳನ್ನ ಪ್ರೊಸೀಡ್ಸ್ ಆಫ್ ಕ್ರೈಮ್ ಅಂತ ಹೇಳಿ ಫ್ರೀಸ್ ಮಾಡೋದಕ್ಕೆ ಅಂದ್ರೆ ವಶಕ್ಕೆ ತಗೊಳ್ಳೋದಕ್ಕೆ ಪ್ರಯತ್ನ ಪಟ್ರು. JSW ಡೀಲ್ ಮುಗಿಸಿದ್ಮೇಲೆ ಈ ಒಂದು ED ಈ ರೀತಿ ಮಾಡಿದ್ರಿಂದ JSWಗೆ ತಾನು ಕೊಂಡ್ಕೊಂಡ ಆಸ್ತಿ ಮೇಲೆ ಪೂರ್ತಿ ಹಕ್ಕು ಇದೆಯಾ ಇಲ್ವಾ ಅನ್ನೋ ಒಂದು ದೊಡ್ಡ ಗೊಂದಲ ಉಂಟಾಗ್ತಿತ್ತು. ಇದರಿಂದ ಹೊಸದಾಗಿ ನೋಡೋದಾದ್ರೆ ಕೋರ್ಟ್ ಕೇಸ್ಗಳು ಕೂಡ ಶುರುವಾಯಿತು ಬಿಡಿ. ಐದನೇದಾಗಿ, ಇಷ್ಟೆಲ್ಲ ಗೊಂದಲ ಇದ್ರೂ ಕೂಡ ಮತ್ತೆ ಕೋರ್ಟ್ ಕೇಸ್ಗಳು ನಡೀತಾ ಇದ್ದಿದ್ರಿಂದ JSW ಕಂಪನಿ ದುಡ್ಡು ಕೊಡೋದಕ್ಕೆ ತುಂಬಾನೇ ಹಿಂದೆ ಮುಂದೆ ನೋಡ್ತಿತ್ತು, ಹಾಗೆ ತಡ ಮಾಡ್ತು. ಕೊನೆಗೂ ಅವರ ಪೇಮೆಂಟ್ಸ್ ಮಾಡೋದಕ್ಕೆ ಶುರು ಮಾಡಿದ್ರು ಕೂಡ. ಮಾರ್ಚ್ 2021ರಲ್ಲಿ ಅಂದ್ರೆ BPSL ನ ಒಂದು ಇನ್ಸಾಲ್ವೆನ್ಸಿ ಪ್ರೊಸೀಡಿಂಗ್ಸ್ ಶುರುವಾಗಿ ಸುಮಾರು 4 ವರ್ಷಗಳೇ ಕಳೆದೋಯ್ತು. ಅದರಲ್ಲೂ ಆಪರೇಷನಲ್ ಕ್ರೆಡಿಟರ್ಸ್ ಅಂದ್ರೆ ಕಂಪನಿಗೆ ಸಣ್ಣ ಪುಟ್ಟ ಸೇವೆ ಆಗಿರ್ಬೋದು ಮತ್ತೆ ಸಾಮಾನುಗಳನ್ನ ಯಾರು ಸಪ್ಲೈ ಮಾಡ್ತಾರೋ ಅವರಂತೂ ತಮ್ಮ ಪಾಲಿನ ಹಣಕ್ಕಾಗಿ ಇನ್ನೂ ಕೂಡ ಹೆಚ್ಚು ಕಾಲ ಕಾಯ್ಬೇಕಾಗಿರುವಂತ ಸಿಚುವೇಶನ್ ಬಂದಿದೆ. ಆರನೇದಾಗಿ, JSW ಕೊನೆಗೆ BPSL ಕಂಪನಿಯ ಕಂಟ್ರೋಲ್ ನ ತಗೊಂಡಾಗ ಅದನ್ನ ನೇರವಾಗಿ ಮತ್ತೆ ಸಿಂಪಲ್ ಆಗಿ ಮಾಡಿರ್ಲಿಲ್ಲ. ಒಂದು ಕಾಂಪ್ಲೆಕ್ಸ್ ಸ್ಟ್ರಕ್ಚರ್ ಮೂಲಕ ಮಾಡ್ಕೊಂಡಿದ್ರು. ಹೇಗೆ ಅಂತಂದ್ರೆ, ಮೊದಲು ಅವರು BPSL ನ ಒಂದು ಕೇವಲ 49% ಶೇರ್ಸ್ ಅಷ್ಟೇ ತಗೊಂಡಿದ್ರು. ಇನ್ನು ಉಳಿದ ಶೇರ್ ಗಳನ್ನ ನೋಡಿದಾಗ ಅವ್ರದೇ ಇನ್ನೊಂದು ಸಿಸ್ಟರ್ ಕಂಪನಿ ಹತ್ರ ಇತ್ತು. ಅಷ್ಟು ಮಾತ್ರ ಅಲ್ಲ, ಕಂಪನಿಗೆ ನೇರವಾಗಿ ಕ್ಯಾಪಿಟಲ್ ಹಾಕೋ ಬದಲು ಅವರು ಏನ್ ಮಾಡ್ತಿದ್ರು ಗೊತ್ತಾ, ಆಪ್ಷನಲಿ ಕನ್ವರ್ಟಬಲ್ ಡಿಬೆಂಚರ್ಸ್ ಗಳನ್ನ ತಗೊಳ್ತಿದ್ರು. ಹಾಗೇನೆ ದುಡ್ಡು ಹಾಕಿದ್ರು ಕೂಡ ಇದರ ವಿಶೇಷತೆ ಏನು ಅಂತಂದ್ರೆ, ಅವ್ರಿಗೆ ಬೇಕಾದ ಅಂದ್ರೆ ಎಲ್ಲಾ ಸರಿ ಇದೆ, ಕಂಪನಿ ಚೆನ್ನಾಗಿ ನಡೀತಿದೆ ಅನ್ನೋ ಒಂದು ಯಾವುದೇ ಖಚಿತ ಆದ್ಮೇಲೆ ಅವರ ಒಂದು ಅನುಕೂಲಕ್ಕೆ ತಕ್ಕ ಹಾಗೆ ಇವರ ಒಂದು ಶೇರ್ಸ್ ಗಳನ್ನ ಬದಲಾಯಿಸ್ಕೊಳ್ಬೇಕಾಗ್ತಿತ್ತು. ಈ ತರ ಮಾಡಿರೋದ್ರಿಂದ ತಮ್ಮ ಇನ್ವೆಸ್ಟ್ಮೆಂಟ್ ಬಗ್ಗೆ ಪೂರ್ತಿ ಗ್ಯಾರಂಟಿ ಸಿಗೋವರೆಗೂ ಕೂಡ ಕಾಯೋಕೆ ಒಂದ್ ರೀತಿ ವೇಟ್ ಅಂಡ್ ವಾಚ್ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಸಿಕ್ತು. ಇದು ಸ್ವಲ್ಪ ಜಾಣತನದ ನಡೆನೆ ಅಂತ
ಹೇಳ್ಬೋದು ನೋಡಿ. ಇದೆಲ್ಲ ಸ್ವಲ್ಪ ಪೇನ್ ಪಾಯಿಂಟ್ಸ್ ಅಥವಾ ಅಡಚಣೆಗಳು ಅಂತ ಅನ್ಸಿದ್ರು ನಿಧಾನವಾಗಿ ಪರಿಸ್ಥಿತಿ ಸುಧಾರಿಸ್ತಿದೆ ಅಂತ ಅನ್ಸ್ತಿತ್ತು. ಅಂದ್ರೆ NCLT ಮತ್ತೆ NCLAT ಈ ಸಣ್ಣ ಪುಟ್ಟ ವಿಷಯಗಳನ್ನ, ಗೊಂದಲಗಳನ್ನ ದೊಡ್ಡದ್ ಮಾಡದೆ ಸರಿ ಒಟ್ನಲ್ಲಿ ಕಂಪ್ನಿ ಉಳಿತಲ್ಲ, ಸಾಲಗಾರರಿಗೆ ಸ್ವಲ್ಪ ದುಡ್ಡಾದ್ರೂ ಬರ್ತಿದ್ಯಲ್ಲ ಅಂತ ಯೋಚನೆ ಮಾಡ್ತಿದ್ರು. ಇನ್ನು JS ಪ್ಲಾನ್ಗೆ ತಮ್ಮ ಒಂದು ಸ್ಟ್ಯಾಂಪ್ ಆಫ್ ಅಪ್ರೂವಲ್ ಒತ್ತಿ ಕೊಡ್ತಿದ್ರು ಕೂಡ. ಹಾಗೆ ಕೊನೆಗೆ ನೋಡಿದಾಗ BPSL ಪ್ಲಾಂಟ್ JSW ಕೈಗೆ ಬಂತು. ಹಾಗೇನೆ ಹೊಸ ಜೀವ ಕೂಡ ಇಲ್ಲಿಗೆ ಬಂತು. ಇನ್ನು ಕ್ರೆಡಿಟರ್ಸ್ಗೆ ಬರಬೇಕಾಗಿದ್ದ ಹಣದಲ್ಲಿ ಸ್ವಲ್ಪ ಭಾಗ ಆದ್ರೂ ಕೂಡ ರೀಪೇಮೆಂಟ್ ಆಯ್ತು. ಒಟ್ಟಾರೆಯಾಗಿ ನಾವು ನೋಡಿದ್ರೆ ಇಷ್ಟೆಲ್ಲ ಕಷ್ಟಗಳು, ಗೊಂದಲಗಳು ಬಂದಾದ್ಮೇಲೂ ಕೂಡ ಇದರ ಒಂದು ಪ್ರಾಸೆಸ್ IBC ಫ್ರೇಮ್ ವರ್ಕ್ ನ ಒಂದು ದೊಡ್ಡ ಸಕ್ಸಸ್ ಸ್ಟೋರಿ ತರನೇ ಕಾಣಿಸ್ತಿತ್ತು. ಎಲ್ಲರೂ ಕೂಡ ನಿಟ್ಟಿಸ್ರು ಬಿಟ್ಟಿದ್ರು. ಆದ್ರೆ ಕತೆ ಇಲ್ಲಿಗೆ ಮುಗಿಲಿಲ್ಲ. ಸುಪ್ರೀಂ ಕೋರ್ಟ್ ಮಾತ್ರ ಬೇರೆ ಏನೋ ಇದ್ರ ಬಗ್ಗೆ ಯೋಚನೆ ಮಾಡಿತ್ತು. ಸುಪ್ರೀಂ ಕೋರ್ಟ್ ಮುಂದಿದ್ದ ಕೇಸ್ ಆದ್ರೂ ಯಾವ ರೀತಿ ಇತ್ತು? ಸರಿ, ಈಗ ಸ್ವಲ್ಪ ಸಮಯದ ಮುಂದೆ ಹೋಗಿ ಇವತ್ತಿನ ದಿನಕ್ಕೆ ಅಂದ್ರೆ May 5th 2025ಕ್ಕೆ ಬರೋಣ. ನೆನಪಿದೆಯಲ್ಲ, ತುಂಬಾನೇ ಡಿಲೇ ಆದ್ಮೇಲೆ JSW ಕೊನೆಗೂ ಕೂಡ BPSL ನ ಒಂದು ಒಡಿಸ್ಸಾದಲ್ಲಿದ್ದ ಆ ದೊಡ್ಡ ಪ್ಲಾಂಟ್ ಅನ್ನ ಮಾರ್ಚ್ 2021ರಲ್ಲಿ ತನ್ನ ಕಂಟ್ರೋಲ್ಗೆ ತೆಗೆದುಕೊಂಡಿತ್ತು ಅಲ್ವಾ? ಅದಾದ ನಂತರ ಈ 4 ವರ್ಷಗಳಲ್ಲಿ ಏನಾಗಿದೆ ಗೊತ್ತಾ? JSW ಆ ಮುಳುಗಿ ಹೋಗಿದ್ದಂತ ಪ್ಲಾಂಟ್ ಅನ್ನ ಮತ್ತೆ ಪ್ರಾಫಿಟಬಲ್ ಆಗಿ ಪರಿವರ್ತನೆ ಮಾಡಿದೆ. ಇದೊಂದು ದೊಡ್ಡ ಸಾಧನೆ ನೋಡಿ. ಫಾರ್ ಎಕ್ಸಾಂಪಲ್, ಕಳೆದ ಫೈನಾನ್ಷಿಯಲ್ ಇಯರ್ ಅಂದ್ರೆ FY 2024 ಅಲ್ಲಿ BPSL ನ ಘಟಕ ನೋಡಿದಾಗ ಸುಮಾರು 3 ಮಿಲಿಯನ್ ಟನ್ ಸ್ಟೀಲ್ ಮಾರಾಟ ಮಾಡಿದೆ. ಇದು ಆ ಪ್ಲಾಂಟ್ ನ ಇತಿಹಾಸದಲ್ಲೇ ಅತಿ ಹೆಚ್ಚು ಮಾರಾಟ. ಅದೇ ವರ್ಷ ಸುಮಾರು 22,000 ಕೋಟಿ ರೆವಿನ್ಯೂ ಕೂಡ ತಗೊಂಡಿದೆ. ಅದರಲ್ಲಿ 650 ಕೋಟಿಗೂ ಹೆಚ್ಚು ನೆಟ್ ಪ್ರಾಫಿಟ್ ಅನ್ನ ಮಾಡಿದೆ. ಆದ್ರೆ ಈ ಟರ್ನ್ ಅರೌಂಡ್ ಸುಲಭವಾಗಿ ಆಗಿದ್ದಲ್ಲ. ಇದರ ಹಿಂದೆ ದೊಡ್ಡ ಶ್ರಮನೇ ಇದೆ. JSW ತನ್ನ ಸಪ್ಲೈ ಚೈನ್ಸ್ ಅನ್ನ ಪೂರ್ತಿಯಾಗಿ ರೀಸ್ಟ್ರಕ್ಚರ್ ಮಾಡಬೇಕಾಯಿತು. ಇನ್ನು ಉತ್ಪಾದನೆಯಲ್ಲಿದ್ದ ಈ ಬಾಟಲ್ ನೆಕ್ಸ್ ಗಳನ್ನ ತೆಗೆದು ಹಾಕಬೇಕಾಯಿತು. ಮತ್ತೆ ದೊಡ್ಡ ಪ್ರಮಾಣದಲ್ಲಿ ಹೊಸ ಟೆಕ್ನಾಲಜಿಕಲ್ ಇನ್ವೆಸ್ಟ್ಮೆಂಟ್ಸ್ ಗಳನ್ನು ಕೂಡ ಮಾಡಬೇಕಾಯಿತು. ಈ ಎಲ್ಲಾ ಪ್ರಯತ್ನಗಳ ಪರಿಣಾಮವಾಗಿ ನಾವು ನೋಡಿದಾಗ ಪ್ಲಾಂಟ್ ನ ಉತ್ಪಾದನೆ ಸಾಮರ್ಥ್ಯ ಅಂದ್ರೆ ಕೆಪಾಸಿಟಿ ಅಂತ ಏನ್ ಹೇಳ್ತೀವಿ, ಇದು ವರ್ಷಕ್ಕೆ 3.5 ಮಿಲಿಯನ್ ಟನ್ ಗಳಿಗೆ ತುಂಬಾ ಸಕ್ಸಸ್ಫುಲ್ ಆಗಿ ತೋರಿಸಿದೆ. ಇಷ್ಟಕ್ಕೆ ಮಾತ್ರ ನಿಂತಿಲ್ಲ, ಈಗ ಅದನ್ನ ತುಂಬಾ ದೊಡ್ಡದಾಗಿ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತಾನು ಕೂಡ ಅನ್ಕೊಳ್ತಿದ್ದಾರೆ. ಇನ್ನು ಉತ್ಪಾದನಾ ಸಾಮರ್ಥ್ಯವನ್ನ ನಾವು ನೋಡಿದಾಗ ಇಯರ್ಲಿ 5 ಮಿಲಿಯನ್ ಟನ್ಸ್ ಗಳಿಗೆ ಹೆಚ್ಚಿಸುವಂತ ಒಂದು ಪ್ಲಾನ್ಸ್ ಗಳು ಕೂಡ ಈಗ ಚಾಲ್ತಿಯಲ್ಲಿದೆ. ಈಗ ನೋಡೋಕೆ ಹೋದ್ರೆ ಒಂದು ಪಕ್ಕ ಸಕ್ಸಸ್ ಸ್ಟೋರಿ ತರನೇ ಕಾಣ್ತಿದೆ ಅಲ್ವಾ? ಯಾಕೆಂದ್ರೆ ಹಾಳಾಗಿ ಹೋಗಿದ್ದ ಆಸ್ತಿಗಳು ಮತ್ತೆ ಜೀವ ಪಡೆದುಕೊಂಡು ಬಂದಂತ ಒಂದು ಉತ್ಪಾದನೆ ಕೂಡ ಶುರು ಮಾಡ್ಕೊಂಡಿದ್ರು. ಆದ್ರೆ ಬ್ಯಾಂಕ್ ರಪ್ಸಿದಿಂದಾಗಿ ಅವು ಪೂರ್ತಿಯಾಗಿ ಕಳೆದು ಹೋಗಿರ್ಲಿಲ್ಲ. ಇನ್ನು IBC ಕಾನೂನಿನ ಒಂದು ಮುಖ್ಯ ಉದ್ದೇಶ ಕೂಡ ಇದೇ ಆಗಿತ್ತು, ಆಸ್ತಿಗಳನ್ನ ಉಳಿಸ್ಕೊಳ್ಳೋದು. ಆದ್ರೆ ಕಥೆಯಲ್ಲಿ ಒಂದು ಟ್ವಿಸ್ಟ್ ಇತ್ತು. ಎಲ್ಲರೂ ಕೂಡ ಈ ವ್ಯವಸ್ಥೆಯಿಂದ ಖುಷಿಯಾಗಿರ್ಲಿಲ್ಲ ಬಿಡಿ. ಮೊದಲನೇದಾಗಿ ಕಂಪನಿಯ ಆಪರೇಷನಲ್ ಕ್ರೆಡಿಟರ್ಸ್ ಅವರಿಗೆ ಈ ಇಡೀ ಪ್ರಾಸೆಸ್ ನಲ್ಲಿ ತಮಗೆ ಸರಿಯಾದ ಪಾಲು ಸಿಗ್ತಿರ್ಲಿಲ್ಲ, ತಮ್ಮನ್ನ ಕಡೆಗಾಣಿಸ್ತಿದ್ರು ಕೂಡ. ಹಾಗೆ ಎರಡನೇದಾಗಿ ಒಡಿಸ್ಸಾ ಸರ್ಕಾರಕ್ಕೆ ಸ್ವಲ್ಪ ಹಳೆಯ ಟ್ಯಾಕ್ಸ್ ಡ್ಯೂಸ್ ಬರಬೇಕಾಗಿತ್ತು. ಅದನ್ನ ಅವರು ಮೊದಲು ಸರಿಯಾಗಿ ಕೇಳಿರ್ಲಿಲ್ಲ. ಆದ್ರೆ ಈಗ JSW ಬಂದ್ಮೇಲೆ ಅದನ್ನ ಕೊಡಿ ಅಂತ ಕೇಳ್ತಿರೋದು. ಮೂರನೇದಾಗಿ BPSL ನ ಒಂದು ಹಳೆಯ ಪ್ರಮೋಟರ್ಸ್ ಕೂಡ ಸುಮ್ಮನೆ ಕೂತಿರ್ಲಿಲ್ಲ. JSWಗೆ ಕಂಪನಿ ಕೊಟ್ಟಿದ್ರಲ್ಲಿ ಸರಿಯಾದ ಪ್ರೊಸೀಜರ್ಸ್ ಅನುಸರಿಸ್ತಿರ್ಲಿಲ್ಲ ಗೊತ್ತಾ? ಹಾಗೇನೆ ಈ ಒಂದು ಹೋರಾಟಕ್ಕೆ ಇವರು ಇಳಿದ್ರು. ಇವರೆಲ್ಲರೂ ಕೂಡ ಸೇರ್ಕೊಂಡು ಈ ಇನ್ಸಾಲ್ವೆನ್ಸಿ ಪ್ರೊಸೀಡಿಂಗ್ಸ್ ಏನಿರುತ್ತೆ ಅಲ್ವಾ, ಇದನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಿದ್ರು. ಸುಮಾರು 1 ವಾರದ ಹಿಂದೆ ಹೆಚ್ಚಿನ ಜನ ಮತ್ತೆ ಕಾನೂನು ಏನ್ ಮಾಡ್ತು ಅಂತಂದ್ರೆ ಸುಪ್ರೀಂ ಕೋರ್ಟ್ ಹತ್ರ ಒಂದು ಪ್ರಶ್ನೆನ ಕೇಳ್ತು. ಇದ್ರ ಅರ್ಥ ಅದು ಆಗ್ಲೇ ನಡೆದು ಹೋಗಿದ್ದ, ಇನ್ನು ಬದಲಾಯಿಸಕ್ಕಾಗದಿರೋ ವಿಷಯ ಆಗಿತ್ತು ಅಂತ. ಪ್ಲಾಂಟ್ ಆಗ್ಲೇ JSW ಕೈಗೆ ಹೋಗಿತ್ತು. ಹೊಸ ಓನರ್ಶಿಪ್ ಅಡಿಯಲ್ಲಿ ಚೆನ್ನಾಗಿ ಕೂಡ ನಡೀತಿತ್ತು, ಲಾಭ ಕೂಡ ಬರ್ತಿತ್ತು. ಇಂಥ ಒಂದು ಸ್ಟೇಜ್ ನಲ್ಲಿ ಇದನ್ನ ಹೇಗೆ ತಾನು ಬದಲಾಯಿಸೋಕೆ ಆಗತ್ತೆ ಅಂತ ಎಲ್ರು ಕೂಡ ಯೋಚನೆ ಮಾಡ್ತಿದ್ರು. ಹಾಗಾದ್ರೆ ಸುಪ್ರೀಂ ಕೋರ್ಟ್ ಯಾಕೆ ಹೀಗೊಂದು ಶಾಕಿಂಗ್ ನಿರ್ಧಾರ ಕೊಡ್ತು? JSW BPSL ನ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದೆಯಲ್ವಾ, ಲಾಭನೂ ಕೂಡ ಬರ್ತಿದೆಯಲ್ಲ, ಇನ್ ಯಾಕೆ ಎಲ್ಲವನ್ನ ಹಿಂದಕ್ಕೆ ತಗೊಳ್ಳಿ ಅಂತ ಹೇಳಿದ್ರು. ವೆರಿ ಸಿಂಪಲ್. ಈ ಪ್ರಾಸೆಸ್ ನಲ್ಲಿ ಭಾಗಿಯಾಗಿರೋ ಎಲ್ಲರೂ ಏನ್ ಹೇಳ್ತಿರೋದು ಗೊತ್ತಾ? ಈ ಏನ್ ಕಾನೂನಿದೆ ಇದು ಸರಿಯಾಗಿ ಇವರು ಪಾಲಿಸಿಲ್ಲ ಅಂತ ಕೋರ್ಟ್ ಅಲ್ಲಿ ಸ್ಪಷ್ಟವಾಗಿ ಹೇಳಿರೋದು. ಇದರಿಂದ ಇವ್ರಿಗೆ ಮೋಸ ಆಗಿದೆ ಅಂತ. ಕೋರ್ಟ್ ನಲ್ಲಿ ಹಾಕಿರುವಂತ ಮುಖ್ಯ ಆರೋಪಗಳಾದ್ರೂ ಯಾವುದು? ಮೊದಲನೇದಾಗಿ ಇಡೀ ಪ್ರಾಸೆಸ್ಸೇ ತಪ್ಪು ಅಂತ. ಅಂದ್ರೆ ವಿಪರೀತ ಡಿಲೇ ಆದ್ಮೇಲೆ ಈ ಕಾರ್ಯವಿಧಾನಗಳನ್ನ ನೋಡಿದಾಗ ತುಂಬಾ ಅಕ್ರಮಗಳಿಂದ ಆಗಿದೆ ಅಂತ. JSWಗೆ BPSL ಅನ್ನ ಕೊಟ್ಟ ಪ್ಲಾನ್ಗಳೇನಿದೆ ಅಲ್ವಾ, ಮೂಲತಃ ತುಂಬಾ ತಪ್ಪು ಅಂತ. ಇದರರ್ಥ ಅದು ಪ್ರಾರಂಭದಿಂದಲೇ ಎಲ್ಲನೂ ಕೂಡ ಕಾನೂನು ಬದ್ಧವಾಗಿರ್ಲಿಲ್ಲ. ಇಷ್ಟೆಲ್ಲ ದೊಡ್ಡ ತಪ್ಪುಗಳಿದ್ಮೇಲೂ ಕೂಡ ಈ ಕೆಳಗಿನ ನ್ಯಾಯಾಲಯಗಳು ಅಂತ ಏನ್ ಹೇಳ್ತೀವಿ, NCLT ಮತ್ತೆ NCLAT ಈ ಪ್ಲಾನ್ಗೆ ಒಪ್ಪಿಗೆ ಕೊಟ್ಟಿದ್ದು ಕೂಡ ಇದನ್ನ ಸರಿ ಮಾಡೋಕೆ ಆಗಲ್ಲ ಅಂತ ಕೋರ್ಟ್ ಹೇಳಿದೆ. ಎರಡನೇದಾಗಿ ಸಾಲ ಕೊಟ್ಟವರ ಸಮಿತಿಯ ತಪ್ಪು, ಅಂದ್ರೆ ಕಮಿಟಿ ಆಫ್ ಕ್ರೆಡಿಟರ್ಸ್. ಕೋರ್ಟ್ ಪ್ರಕಾರ ತಮ್ಮ ಒಂದು
ಕಮರ್ಷಿಯಲ್ ವಿಸ್ಡಮ್ ನೋಡಿದಾಗ ಸರಿಯಾಗಿ ಬಳಸೋದ್ರಲ್ಲಿ ತುಂಬಾ ಫೇಲ್ ಆಗಿದೆ ಅಂತ. ಇಷ್ಟೆಲ್ಲ ಆಕ್ರಮಗಳಿದ್ರೂ ಕೂಡ ಅದನ್ನ ಪಾಸ್ ಮಾಡೋಕೆ ಯಾಕೆ ಬಿಟ್ರು? ಇದು ಕೋರ್ಟ್ ದೃಷ್ಟಿಯಲ್ಲಿ ಸಾಲ ಕೊಟ್ಟೋರೇ ಸಹ ಇದನ್ನ ಫೇಲ್ ಮಾಡ್ಕೊಂಡಿದ್ದಾರೆ, ಮತ್ತೆ ಅಕ್ರಮವಾಗಿ ಪಾಸ್ ಮಾಡೋಕೆ ಯಾಕೆ ಬಿಟ್ರು ಅಂತ. ವಿಚಿತ್ರ ಏನು ಅಂತಂದ್ರೆ ಕೋರ್ಟ್ ಸಾಲ ಕೊಟ್ಟವರ ಮೇಲೇನೆ ನಿಮ್ಮ ಸ್ವಂತ ಇಂಟ್ರೆಸ್ಟ್ ಗಳನ್ನೇ ನೀವು ಕಾಪಾಡ್ಕೊಂಡಿಲ್ಲ ಅಂತ ಆರೋಪ ಮಾಡಿದೆ. ಆದ್ರೆ ಈ ಸಾಲ ಕೊಟ್ಟವರಲ್ಲಿ ಯಾರು ಈ ಪ್ಲಾನ್ ಬಗ್ಗೆ ಮೊದಲು ದೂರ್ ಕೊಟ್ಟಿರ್ಲಿಲ್ಲ ಅನ್ನೋದು ಕೂಡ ಇಲ್ಲಿ ಗಮನಿಸಬೇಕಾಗಿರುವಂತ ಒಂದು ಅಂಶ. ಮೂರನೇದಾಗಿ NCLAT ನ ತಪ್ಪು. NCLAT ಇಷ್ಟೆಲ್ಲ ಆಕ್ರಮಗಳಿಗೂ ಗೊತ್ತಿದ್ರು ಕೂಡ JSW ಪ್ಲಾನ್ಗೆ ಒಪ್ಪಿಗೆ ಕೊಟ್ಟು ಕಾನೂನುಬದ್ಧ ಪ್ರಾಸೆಸ್ ಏನಿರುತ್ತೆ ಅದನ್ನ ದುರುಪಯೋಗ ಮಾಡ್ಕೊಂಡಿದೆ ಅಂತ. ಈ ಕಾನೂನು ಪಾಲನೆ ಯಾರು ಮಾಡಲ್ಲ ಗೊತ್ತಾ? ಅವ್ರಿಗೆ ಕ್ಷಮಿಸಕ್ ಆಗದಿರುವಂತಹ ಅಧಿಕಾರ ಕೊಡಕ್ ಆಗಲ್ಲ ಅಂತ ಕೋರ್ಟ್ ಹೇಳಿರೋದು. ಕೊನೆಯದಾಗಿ ಅತಿ ಗಂಭೀರವಾದ ಸಮಸ್ಯೆ JSW ಮೇಲಿನ ಆರೋಪ. ಕೋರ್ಟ್ ನ ಅತಿ ಕಠಿಣ ಮಾತುಗಳು ಏನು ಅಂತಂದ್ರೆ JSW ಗಾಗಿನೇ ಅದು ಮೀಸಲಾಗಿದೆ ನೋಡಿ. ಕೋರ್ಟ್ ಹೇಳಿರೋದು ಏನ್ ಗೊತ್ತಾ? JSW ಒಪ್ಕೊಂಡಂತೆ ತನ್ನ ಜವಾಬ್ದಾರಿಗಳನ್ನ ಅಂದ್ರೆ ಮುಖ್ಯವಾಗಿ ಒಂದು ರೀಪೇಮೆಂಟ್ ಗಳನ್ನ ತಕ್ಷಣವೇ ಪೂರೈಸಬೇಕಾಗಿತ್ತು. ಆದ್ರೆ ಹಾಗೆ ಮಾಡದೆ ಬೇಕು ಅಂತಾನೆ ಯಾಕೆ ಡಿಲೇ ಮಾಡ್ತು ಅಂದ್ರೆ ಅನ್ನೆಸೆಸರಿ ಕೇಸಸ್ಗಳು ಇಲ್ಲಿ ಹಾಕಿರೋದು, ಪೇಮೆಂಟ್ಸ್ಗಳು ತಡ ಆಗಿರೋದು. ಈ ರೀತಿ ಮಾಡುವ ಮೂಲಕ ಅದು ಬೇಕು ಅಂತಾನೆ ಈ ರೀತಿ ತಪ್ಪು ಮಾಡಿದೆ ಅಂತ ಕೋರ್ಟ್ ಹೇಳಿರೋದು. ಹಾಗಾದ್ರೆ ಕೋರ್ಟ್ ಏನನ್ನ ನಿರ್ಧಾರ ಮಾಡಿದೆ ಅಂತ ನೀವೇ ಕೇಳಿ. BPSL ನ ಒಂದು ಹಳೆಯ ಕ್ರೆಡಿಟರ್ಸ್ ನಾವು ನೋಡಿದಾಗ JSW ಅವರಿಂದ ಹಿಂದೆ ಪಡೆದಿರೋ ಅಂತ 19,700 ಕೋಟಿಯನ್ನ ಮುಂದೆ 2 ತಿಂಗಳ ಒಳಗೆ JSW ಗೆ ವಾಪಸ್ ಕೊಡ್ಬೇಕು. ಇನ್ನು JSW ಕಂಪನಿ BPSL ಪ್ಲಾಂಟ್ ಮೇಲಿನ ತನ್ನ ಒಂದು ಓನರ್ಶಿಪ್ ಅನ್ನ ಸಂಪೂರ್ಣವಾಗಿ ಕಳೆದುಕೊಳ್ಳುತ್ತೆ. ಅಷ್ಟು ಮಾತ್ರ ಅಲ್ಲ, ಟೇಕ್ ಓವರ್ ಮಾಡ್ದಾಗಿಂದ ಇಲ್ಲಿವರೆಗೂ ಕೂಡ ಆ ಪ್ಲಾಂಟ್ ನಿಂದ ಬಂದ ಎಲ್ಲಾ ರೆವಿನ್ಯೂನು ಕೂಡ ಸಹ ಕಳೆದುಕೊಳ್ಳುತ್ತೆ. ಆ BPSL ಪ್ಲಾಂಟ್ ಅನ್ನ ಇನ್ನೂ ಕೂಡ ಲಿಕ್ವಿಡೇಟ್ ಮಾಡ್ಕೊಳ್ಳಬಹುದು. ಇದರ ಅರ್ಥ ಏನ್ ಗೊತ್ತಾ? ಇಡೀ ಕಾರ್ಖಾನೆಯಿಂದ ಅಂದ್ರೆ ಫ್ಯಾಕ್ಟರಿಯಿಂದ ಆಸ್ತಿ ಪಾಸ್ತಿಗಳನ್ನ ಪಡೆದುಕೊಂಡು ಭಾಗಗಳಾಗಿ ಮಾರುಕಟ್ಟೆಯಲ್ಲಿ ಹರಾಜು ಹಾಕಿ ಮಾರಾಟ ಮಾಡಬೇಕು. ಇಲ್ಲಿನ ವಿಪರ್ಯಾಸ ಏನ್ ಗೊತ್ತಾ? ಅದು ಇವತ್ತು ಚೆನ್ನಾಗಿ ನಡೀತಿರೋ ಲಾಭ ಮಾಡ್ತಿರೋ ಕಂಪನಿ ಹಾಗೂ ಬಿಸ್ನೆಸ್ ಆಗಿದೆ, ಹೌದು. ಆದ್ರೆ ಇದನ್ನ ಇವರು ಚೂರಾಗಿ ಮಾರ್ಬೇಕಾಗತ್ತೆ ನೋಡಿ. ಈ ರೀತಿ ಅರ್ಜೆಂಟ್ ಆಗಿ ಮಾರಾಟ ಮಾಡೋದ್ರಿಂದ ಎಷ್ಟು ಹಣ ಬರುತ್ತೋ ಅಷ್ಟರಲ್ಲಿ ಮಾತ್ರ ಕ್ರೆಡಿಟರ್ಸ್ ಅವರ ಸಾಲವನ್ನ ತೀರಿಸ್ಕೊಳ್ಬೇಕಾಗತ್ತೆ. ಅಂದ್ರೆ ಮೊದಲು ಸಿಕ್ಕದಕ್ಕಿಂತ ತುಂಬಾ ಕಡಿಮೆ ಹಣ ಸಿಗುವಂತ ಸಾಧ್ಯತೆ ಇದೆ. ಹಾಗಾದ್ರೆ ಈ ಸುಪ್ರೀಂ ಕೋರ್ಟ್ ತೀರ್ಪಿನಿಂದ ನಾವು ಈಗ ಎಲ್ಲಿಗೆ ನಿಂತ್ಕೊಂಡಿದೀವಿ? ಈ ನಿರ್ಧಾರದ ಮೇಲೆ ನಾವ್ ಹೇಳೋದು ಏನ್ ಗೊತ್ತಾ? ಸುಪ್ರೀಂ ಕೋರ್ಟ್ ಹೇಳಿದ್ರಲ್ಲಿ ಖಂಡಿತವಾಗ್ಲೂ ತಪ್ಪಿಲ್ಲ. ಯಾಕೆ ಅಂತಂದ್ರೆ ನಮಗ್ ಕಾಣಿಸ್ತಾ ಇರೋ ಹಾಗೆ ಇಡೀ ಒಂದು ಪ್ರಾಸೆಸ್ ಏನಿದೆ ಇದರಲ್ಲಿ ಪಾರ್ಟೀಸ್ಗಳು ಕಾನೂನಿನ ಪ್ರತಿಯೊಂದು ಅಕ್ಷರವನ್ನ ಚಾಚು ತಪ್ಪದೆ ಯಾರು ಕೂಡ ಪಾಲಿಸಿಲ್ಲ. ಅದಂತೂ ಖಂಡಿತವಾಗ್ಲೂ ನಿಜ. ಪ್ರತಿ ಹಂತದಲ್ಲೂ ಕಾನೂನು ಬದ್ಧವಾಗಿ ಇವರು ಒಂದು ಕ್ರಮಗಳನ್ನ ತಗೊಂಡಿದ್ದಾರೆ. ಆದ್ರೆ ಇನ್ನೊಂದ್ ಕಡೆ ನೋಡೋದಾದ್ರೆ ಆ ಒಂದು ಟೈಮ್ ನಲ್ಲಿ ಬಂದಂತಹ ಎಲ್ಲಾ ಸಿಚುವೇಶನ್ಗಳು ಕೂಡ ತುಂಬಾ ಕನ್ಫ್ಯೂಸಿಂಗ್ ಆಗಿತ್ತು. ಇದಂತೂ ಖಂಡಿತವಾಗ್ಲೂ ಒಂದು ಸಣ್ಣ ವಿಷಯ ಅಲ್ಲ. ಒಂದು ಮಾಸಿವ್ ಇಂಡಸ್ಟ್ರಿಯಲ್ ಯೂನಿಟ್, ಒಂದು ದೊಡ್ಡ ಫ್ಯಾಕ್ಟರಿ ಪೂರ್ತಿಯಾಗಿ ಯಾವ ರೀತಿ ಫೇಲ್ ಆಯ್ತು ಅನ್ನೋದ್ರ ಬಗ್ಗೆ ಒಂದು ಕೇಸ್ ಸ್ಟಡಿನ ಮಾಡಿದೀವಿ. ಹಾಗೇನೆ ನಾವೇನಾದ್ರೂ JSW ಅಂತಹ ಕಂಪನಿಗಳು 10,000 ಕೋಟಿ ರೂಪಾಯಿಗಳನ್ನ ರಿಸ್ಕ್ ಮಾಡಿ ಮುಂದೆ ಬಂದಿದ್ರು ಕೂಡ ಈ ಕ್ರೆಡಿಟರ್ಸ್ ತಮ್ಮ ಸಂಪೂರ್ಣ ಹಣ ಅಂದ್ರೆ 100% ಸಾಲನ ವಾಪಸ್ ಸಿಗುತ್ತೆ ಅನ್ನೋ ಯಾವುದೇ ಸಾಧ್ಯತೆನೂ ಕೂಡ ಇಲ್ಲಿ ಇರೋದಿಲ್ಲ. ಹಾಗೆ ಅಸಾಧ್ಯವಾಗಿತ್ತು ಕೂಡ. ಹಾಗೆ ಅಂತಿಮವಾಗಿ ಎಲ್ಲರೂ ಒಂದು ಕೆಟ್ಟ ಸಿಚುವೇಶನ್ ಇಂದ ತುಂಬಾ ಒಂದು ಒಳ್ಳೆ ಪರಿಸ್ಥಿತಿಗೆ ಬರಬೇಕು ಅಂದ್ರೆ ಯಾವ ರೀತಿ ಕಷ್ಟ ಪಡಬೇಕು ಅನ್ನೋದು ಕೂಡ ಇಲ್ಲಿ ಗೊತ್ತಾಗುತ್ತೆ. ಇದೆಲ್ಲದರ ಮಧ್ಯೆ CBI ಇಂದ ಹಿಡಿದು ED ವರೆಗೂ ಕೂಡ ಬೇರೆ ಬೇರೆ ಗವರ್ಮೆಂಟ್ ಏಜೆನ್ಸಿಗಳು ನಡೆಸ್ತಿದ್ದ ಎಲ್ಲಾ ರೀತಿಯ ಒಂದು ಕ್ರಿಮಿನಲ್ ಇನ್ವೆಸ್ಟಿಗೇಷನ್ಸ್ ಕೂಡ ಇಲ್ಲೇ ಇದೆ. ಇದು ಯಾವ ಕ್ಷಣದಲ್ಲಿ ಬೇಕಾದ್ರೂ ಕೂಡ ಇಡೀ ಒಂದು ಟೇಕ್ ಓವರ್ ಪ್ರೋಸೆಸ್ ನ ತಪ್ಪಿಸಬಹುದು, ಹಾಗೆ ಬೆದರಿಕೆಗಳನ್ನು ಕೂಡ ತಗೊಂಡ್ ಬರ್ಬೋದು ಅನ್ನೋದು ಇಲ್ಲೇ ಕಾಣುತ್ತೆ ನೋಡಿ. ಈಗ ಮುಂದಿನ ಸ್ಟೋರಿಯಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇತ್ತೀಚೆಗೆ ಒಂದು ಗಂಭೀರವಾಗಿ ಗಮನ ಹರಿಸ್ತಿರೋ ಒಂದು ವಿಷಯದ ಬಗ್ಗೆ ಮಾತಾಡ್ತಿದ್ದೀವಿ. ಅದೇ ಕೋ ಲೆಂಡಿಂಗ್ ಅರೇಂಜ್ಮೆಂಟ್ಸ್. ಕಳೆದ ತಿಂಗಳಲ್ಲಿ ನಾವು ನೋಡಿದಾಗ RBI ಈ ಒಂದು ಕೋ ಲೆಂಡಿಂಗ್ ಬಗ್ಗೆ ಹೊಸ ಡ್ರಾಫ್ಟ್ ರೆಗ್ಯುಲೇಷನ್ಸ್ ಗಳನ್ನ ರಿಪೋರ್ಟ್ ಮಾಡಿದೆ ನೋಡಿ. ಈ ಕೋ ಲೆಂಡಿಂಗ್ ಕಾನ್ಸೆಪ್ಟ್ ಮೊದಲು ಶುರುವಾಗಿದ್ದು 2018ರಲ್ಲಿ. ಆಗ ಅದನ್ನ ಕೋ ಒರಿಜಿನೇಷನ್ ಅಂತ ಕರೀತಿದ್ರು. ಇವರ ಐಡಿಯಾ ತುಂಬಾ ಸಿಂಪಲ್ ಆಗಿತ್ತು. ಒಂದು ಬ್ಯಾಂಕ್ ಒಂದು NBFC ಜೊತೆ ಸೇರ್ಕೊಂಡು ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಕೊಡೋದು. ಇದರಲ್ಲಿ ಬರುವಂತಹ ರಿಸ್ಕ್ ಆಗಿರ್ಬೋದು ಮತ್ತೆ ಲಾಭ ಎರಡನ್ನೂ ಕೂಡ ಇವರು ಈಕ್ವಲ್ ಆಗಿ ಶೇರ್ ಮಾಡ್ಕೊಳ್ತಿದ್ರು. ಇದಾದ್ಮೇಲೆ 2020ರಲ್ಲಿ ನಾವು ನೋಡಿದಾಗ ಇದನ್ನ ಕೋ ಲೆಂಡಿಂಗ್ ಮಾಡೆಲ್ ಅಂತ ಬದಲಾಯಿಸಿದ್ರು. ಇದರ ಒಂದು ವ್ಯಾಪ್ತಿ ಎಷ್ಟಿತ್ತು ಅಂತಂದ್ರೆ ತುಂಬಾ ಬ್ರಾಡ್ ಆಗಿತ್ತು. ಈಗ ಬಂದಿರೋ ಡ್ರಾಫ್ಟ್ ರೆಗ್ಯುಲೇಷನ್ಸ್ ಈ ಕಾನ್ಸೆಪ್ಟ್ ಅನ್ನ ಅತಿ ಹೊಸ ರೂಪಕ್ಕೆ ತಗೊಂಡ್ ಬಂದಿದೆ. ಹಾಗೆ ಇದು ತುಂಬಾ ದೊಡ್ಡದಾಗಿ ಬೆಳೀತಿದೆ ಕೂಡ. ಕೆಲವೇ ವರ್ಷಗಳಲ್ಲಿ NBFCಗಳ ಒಟ್ಟು ಕೋ ಲೆಂಡಿಂಗ್ ಬುಕ್ ಈಗ ಸುಮಾರು 1 ಲಕ್ಷ ಕೋಟಿ ಅಸೆಟ್ಸ್ ಗಳ ಸಮೀಪದಲ್ಲಿದೆ. ಮೊದಲು ಕೇವಲ ಪ್ರಯಾರಿಟಿ ಸೆಕ್ಟರ್ ಸಾಲಗಳಲ್ಲಿ ನಾವು ನೋಡಿದಾಗ ಇದು ಈಗ ಹಲವಾರು ರಿಟೇಲ್ ಲೋನ್ಸ್ ಗಳಿಗೂ ಕೂಡ ವಿಸ್ತರಣೆ ಆಗಿದೆ ಗೊತ್ತಾ.
ಪರ್ಸನಲ್ ಲೋನ್ಸ್ ಸುಮಾರು 34%, ಹೋಮ್ ಲೋನ್ಸ್ ಸುಮಾರು 20%, MSME ಲೋನ್ಸ್ ಸುಮಾರು 13%, ಗೋಲ್ಡ್ ಲೋನ್ಸ್ ಸುಮಾರು 13%. ಹೀಗೆ ಕೆಲವಾರು ವಿಧಗಳು ಕೂಡ ಇದೆ. ಇದರ ಹಿಂದಿನ ಐಡಿಯಾ ನೋಡಿದಾಗ ತುಂಬಾ ಸಿಂಪಲ್ ಅಂತ ಹೇಳ್ಬೋದು. ಇಬ್ರು ಸಾಲ ಕೊಡೋರ ಶಕ್ತಿಗಳನ್ನ ಒಟ್ಟಿಗೆ ಸೇರಿಸ್ಕೊಳ್ಳೋದು. ಅಂದ್ರೆ ಒಬ್ಬ ಕಸ್ಟಮರ್ ರೀಚ್ ಅನ್ನ ತಗೊಂಡಾಗ ಇನ್ನೊಬ್ಬರ ಒಂದು ಡೀಪ್ ಪಾಕೆಟ್ಸ್ ಜೊತೆ ಜೋಡಿಸೋದು. ಇದರಿಂದ ಏನಾಗುತ್ತೆ, ಹೆಚ್ಚು ಜನರಿಗೆ ಕಡಿಮೆ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಸಾಲ ಸಿಗೋ ತರ ಮಾಡ್ಕೊಳ್ಳೋದು. ಇದು ಎರಡು ಕಡೆಯವರೆಗೂ ಕೂಡ ಅಂದ್ರೆ ಬ್ಯಾಂಕ್ ಮತ್ತೆ NBFC ಗಳಿಗೆ ಒಂದು ವಿನ್ ವಿನ್ ಸಿಚುವೇಶನ್ ಇದ್ದ ಹಾಗೆ. ಹೇಗೆ ಅಂತಂದ್ರೆ NBFC ಗಳಿಗೆ ಬ್ಯಾಂಕ್ ನಿಂದ ಸುಲಭವಾಗಿ ಹಣ ಸಿಗುತ್ತೆ, ಮತ್ತೆ ಹಾಗೇನೆ ಬಂಡವಾಳ ಇಲ್ದೇನೂ ಕೂಡ ಸಾಲ ನೀಡೋಕೆ ವ್ಯವಹಾರಗಳನ್ನ ಇವರು ಬಳಸ್ಕೊಳ್ಬಹುದು. ಇನ್ನು ಬ್ಯಾಂಕ್ ಗಳಿಗೆ NBFC ಗಳ ಒಂದು ನೀಶೆ ಪ್ರೆಸೆನ್ಸ್ ನ ಮೇಲೆ ನೋಡಿದಾಗ ಈ ಪಿಗ್ಗಿ ಬ್ಯಾಂಕ್ ಗೆ ಮಾಡಿ ಹೊಸ ಕಸ್ಟಮರ್ಸ್ಗೂ ಕೂಡ ಇವರು ತಲುಪಬಹುದು. ಜೊತೆಗೆ ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ದಂತಹ ಒಂದು ಗುರಿಗಳನ್ನ ಇವರು ತುಂಬಾ ಸಿಂಪಲ್ ಮಾಡ್ಕೊಳ್ಬಹುದು. ಈಗ ಒಟ್ಟಾರೆ ಬ್ಯಾಂಕಿಂಗ್ ಸಾಲನ ನಾವು ನೋಡಿದಾಗ ಮಾರ್ಕೆಟ್ ನಲ್ಲಿ 181 lakhs crore ಇದೆ. ಅದಕ್ಕೆ ಕಂಪೇರ್ ಮಾಡಿದ್ರೆ ಈ ಕೋ ಲೆಂಡಿಂಗ್ ನ 1 lakhs crore ತುಂಬಾನೇ ಚಿಕ್ಕದು ಅಂತ ನಮ್ಗನ್ಸುತ್ತೆ ಅಲ್ವಾ. ಯಾರು ಈ ಕ್ರೆಡಿಟ್ ಸ್ಟಾಫ್ ವ್ಯಕ್ತಿಗಳಿರ್ತಾರೋ, ಯಾರಿಗೆ ಸಣ್ಣ ಬಿಸ್ನೆಸ್ ಶುರು ಮಾಡೋದಕ್ಕೆ ಅಥವಾ ಸ್ವಂತ ಮನೆ ಕಟ್ಕೊಳ್ಳೋದಕ್ಕೆ ಬ್ಯಾಂಕ್ಗಳು ಸಾಲ ಕೊಡೋಕೆ ಹಿಂದೆ ಮುಂದೆ ನೋಡ್ತಾವೋ, ಹಾಗೇನೆ NBFC ಗಳಿಂದ ಸಿಗೋ ಸಾಲಗಳು ತುಂಬಾನೇ ದುಬಾರಿ ಅನ್ಸತ್ತೋ ಅಂತವ್ರಿಗೆ ಈ ಕೋ ಲೆಂಡಿಂಗ್ ಕಡಿಮೆ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಸಾಲ ಪಡೆಯೋಕೆ ಒಂದು ಉತ್ತಮ ಅವಕಾಶವನ್ನ ಕ್ರಿಯೇಟ್ ಮಾಡ್ಕೊಡತ್ತೆ. ಸಿಂಪಲ್ ಆಗಿ ಹೇಳೋದಾದ್ರೆ ಈ ಕೋ ಲೆಂಡಿಂಗ್ ಅಂತಂದ್ರೆ ಏನು? ಫಾರ್ ಎಕ್ಸಾಂಪಲ್, ಒಂದು ಬ್ಯಾಂಕ್ ಮತ್ತೆ ಒಂದು NBFC ಒಂದಾಗಿ ಒಬ್ಬ ಸಾಲಗಾರನಿಗೆ ಜಾಯಿಂಟ್ಲಿ ಸಾಲ ಕೊಡೋದು. ಇದು ಹೇಗೆ ಕೆಲಸ ಮಾಡುತ್ತೆ? ಎಕ್ಸಾಂಪಲ್ ಮುಖಾಂತರ ನೋಡೋದಾದ್ರೆ, ಒಂದು ಬ್ಯಾಂಕ್ ಮತ್ತೆ ಒಂದು NBFC ಪಾರ್ಟ್ನರ್ಶಿಪ್ ಆಗಿ ಮಾಡ್ಕೊಳ್ತಾರೆ. ಸಾಮಾನ್ಯವಾಗಿ NBFC ಗ್ರಾಹಕರುಗಳನ್ನ ಹುಡ್ಕೊಂಡು ತಗೊಂಡ್ ಬಂದು ಸಾಲದ ಪೇಪರ್ ವರ್ಕ್ ಏನಿರುತ್ತೆ ಅಲ್ವಾ, ಅದನ್ನೆಲ್ಲಾನು ಕೂಡ ಮುಗಿಸ್ಕೊಳ್ತಾರೆ. ಯಾಕೆ ಅಂತಂದ್ರೆ ಅವರ ರೀಚ್ ಹೆಚ್ಚಿರತ್ತೆ ಅಂತ. ಇನ್ನು ಬ್ಯಾಂಕ್ ಆ ಸಾಲಕ್ಕೆ ಬೇಕಾದ ದೊಡ್ಡ ಮೊತ್ತದ ಹಣವನ್ನ ಒದಗಿಸುತ್ತೆ. ಆ ಸಾಲವನ್ನ ಇಬ್ರು ನಡುವೆನೂ ಕೂಡ ಮೊದಲೇ ಒಪ್ಕೊಂಡಂತೆ ಹಂಚ್ಕೊಳ್ಳಲಾಗತ್ತೆ. ಫಾರ್ ಎಕ್ಸಾಂಪಲ್, ಸಾಲದ 20% ಭಾಗ NBFCಯ ಒಂದು ಖಾತೆಯಲ್ಲಿ ನಾವು ನೋಡಿದಾಗ 80% ಭಾಗ ಬ್ಯಾಂಕ್ ನ ಖಾತೆಯಲ್ಲಿ ಅಂದ್ರೆ ಅಕೌಂಟ್ ನಲ್ಲಿ ಇರತ್ತೆ. ಇನ್ನು ಇಬ್ರು ತಾವು ಹಾಕಿದ ರೇಷಿಯೋ ಬಡ್ಡಿಯನ್ನು ಕೂಡ ತಗೊಳ್ತಾರೆ. ಒಂದ್ ವೇಳೆ ಸಾಲ ಬರಲ್ಲ ಅಂತ ಅನ್ಕೊಳ್ಳಿ, ಆಗ ಇವ್ರು ಹೇಗ್ ಶೇರ್ ಮಾಡ್ಕೊಳ್ತಾರೆ ಗೊತ್ತಾ? 80:20 ಈ ಒಂದು ರೇಷಿಯೋದಲ್ಲಿ ಹಂಚ್ಕೊಳ್ತಾರೆ. ಇನ್ನು ಸಾಲ ತಗೊಂಡ ವ್ಯಕ್ತಿಗೆ ಇದು ಹೆಚ್ಚಾಗಿ ಒಂದ್ ಕಡೆಯಿಂದ ಅಂದ್ರೆ NBFC ಇಂದ ಬಂದ ಸಾಲ ತರ ಕಾಣಿಸುತ್ತೆ. ಆದ್ರೆ ಬಿಹೈಂಡ್ ದ ಸೀನ್ಸ್ ನೋಡೋದಾದ್ರೆ ಈ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಗಳು ಒಟ್ಟಾರೆ ಸೇರ್ಕೊಂಡು ಹಣವನ್ನ ಕೊಡೋದು. ಹಳೆ ಮತ್ತೆ ಹೊಸ ನಿಯಮಗಳಾದ್ರೂ ಯಾವ ರೀತಿ ಇದೆ? ಹಳೆ ನಿಯಮದ ಅಡಿಯಲ್ಲಿ ನಾವು ನೋಡೋದಾದ್ರೆ RBI ಎರಡೂ ರೀತಿ ಕೋ ಲೆಂಡಿಂಗ್ಗೆ ಅವಕಾಶ ಕೊಟ್ಟಿತ್ತು. CLM1 ಅಂತ ಹೇಳ್ತೀವಿ, ಅಂದ್ರೆ ಕೋ ಲೆಂಡಿಂಗ್ ಮಾಡೆಲ್ 1 ಅಂತ. ಇದರಲ್ಲಿ ಸಾಲ ಕೊಟ್ಟ ಮೊದಲ ದಿನದಿಂದಲೇ ಬ್ಯಾಂಕ್ ಮತ್ತೆ NBFC ಇಬ್ರು ಕೂಡ ತಮ್ಮ ಪಾಲಿನ ಹಣವನ್ನ ಹಾಕ್ತಾರೆ. CLM2 ಇದು ಸ್ವಲ್ಪ ಬೇರೆ ರೀತಿ. ಇದನ್ನ ಒರಿಜಿನೇಟ್ ಅಂಡ್ ಟ್ರಾನ್ಸ್ಫರ್ ಮಾಡೆಲ್ ಅಂತ ಕರಿಬಹುದು. ಇದರಲ್ಲಿ ಒಬ್ರು ಮೊದಲು ಪೂರ್ತಿ ಸಾಲವನ್ನ ಅಂದ್ರೆ 100% ಸಾಲವನ್ನ ಕೊಟ್ಬಿಟ್ಟು ಇದಾದ್ಮೇಲೆ ಒಂದು ನಿರ್ದಿಷ್ಟ ಸಮಯದ ನಂತರ ಅದರ ಒಂದು ಭಾಗ ಏನಿರುತ್ತೆ ಅದರ ಒಂದು ಪಾಲುದಾರರ ಬ್ಯಾಂಕ್ ಅಂತ ಹೇಳ್ತೀವಿ ಗೊತ್ತಾ, ಅವ್ರಿಗೆ ಮಾರಾಟ ಮಾಡಬಹುದು. ಇದಾದ್ಮೇಲೆ ಬ್ಯಾಂಕ್ಗಳಿಗೆ ಬೇಕಾದ ಒಳ್ಳೆ ಸಾಲಗಳನ್ನಷ್ಟೇ ಆರಿಸ್ಕೊಳ್ಳೋದಕ್ಕೆ ಅವಕಾಶ ಕೂಡ ಸಿಗ್ತಾ ಇತ್ತು. ಹೊಸ 2025 ನಡುವೆ ನಾವು ನೋಡಿದಾಗ ಇದರ ನಿಯಮದಲ್ಲಿ ಒಂದು ಸ್ವಲ್ಪ ಚೇಂಜ್ ಆಗಿದೆ. ಈಗ RBI ತಂದಿರೋ ಹೊಸ 2025 ಡ್ರಾಫ್ಟ್ ಅನ್ನ ನೋಡಿದಾಗ ಈ CLM2 ಅಂತ ಏನ್ ಕರಿತೀವಿ, ಇದು ಕೋ ಲೆಂಡಿಂಗ್ ಇಂದ ಸಂಪೂರ್ಣವಾಗಿ ತೆಗೆದು ಹಾಕಿದ್ದಾರೆ. ಇನ್ ಮುಂದೆ ನಾವು ನೋಡೋದಾದ್ರೆ ಸಾಲಗಳನ್ನ ಶುರುವಿಂದನೇ ಕೂಡ ಇಬ್ರು ಪಾಲುದಾರರು ಏನಿರ್ತಾರೆ ಸೇರ್ಕೊಂಡು ಕೋ ಫಂಡ್ ಮಾಡ್ಬೇಕಾಗತ್ತೆ. ಆಗ ಮಾತ್ರ ಅದನ್ನ ಕೋ ಲೆಂಡಿಂಗ್ ಅಂತ ಕನ್ಸಿಡರ್ ಮಾಡ್ತಾರೆ. ಒಂದ್ ವೇಳೆ ಸಾಲ ಕೊಟ್ಟಾದ್ಮೇಲೆ ಒಬ್ಬ ಪಾಲುದಾರರು ಅದರಲ್ಲಿ ಶೇರ್ ತಗೊಂಡ್ರೆ ಅದನ್ನ ಒಂದು ಸಂಸ್ಥೆಯಿಂದ ಇನ್ನೊಂದು ಸಂಸ್ಥೆಗೆ ಸಾಲಗಳ ವರ್ಗಾವಣೆ ಅಂತ ಕನ್ಸಿಡರ್ ಮಾಡ್ತಾರೆ ಹೊರತು ಅದನ್ನ ಕೋ ಲೆಂಡಿಂಗ್ ಅಂತ ಕರೆಯೋದಕ್ಕಾಗಲ್ಲ. ಈಗ ಕೋ ಲೆಂಡಿಂಗ್ ಅಂದ್ರೆ ಏನೂ ಅಲ್ಲ ಅನ್ನೋದನ್ನ ಸೃಷ್ಟಿಪಡಿಸ್ಕೊಳ್ಳೋದು ಕೂಡ ಮುಖ್ಯ ಅಲ್ವಾ. ಇದು ನೀವು ನೋಡೋ ಒಂದು ಕೋ ಬ್ರಾಂಡೆಡ್ ಕ್ರೆಡಿಟ್ ಕಾರ್ಡ್ಸ್ ಅಥವಾ ಇತರ ಪ್ರಾಡಕ್ಟ್ಸ್ ಗಳ ತರ ಖಂಡಿತವಾಗ್ಲೂ ಅಲ್ಲ. ಅಲ್ಲಿ ಎರಡು ಕಂಪನಿಗಳು ಸೇರ್ಕೊಂಡು ಮಾರ್ಕೆಟಿಂಗ್ ಮಾಡ್ತಾರಷ್ಟೇ. ಪ್ರತಿ ಸಾಲದ ರಿಸ್ಕ್ ಅನ್ನ ಹಂಚ್ಕೊಳ್ಳಲ್ಲ. ಹಾಗೇನೆ ಒಂದು ದೊಡ್ಡ ಫ್ಯಾಕ್ಟರಿಗಳಿಗೆ ಅಥವಾ ಬಿಸ್ನೆಸ್ ಗಳಿಗೆ ಹಲವು ಬ್ಯಾಂಕ್ಗಳು ಒಟ್ಟಾಗಿ ಸೇರ್ಕೊಂಡು ಕೊಡುವಂತ ಒಂದು ದೊಡ್ಡ ಸಿಂಡಿಕೇಟೆಡ್ ಲೋನ್ ಖಂಡಿತವಾಗ್ಲೂ ಅಲ್ಲ. ನಿಜ ಹೇಳ್ಬೇಕು ಅಂತಂದ್ರೆ ಹೊಸ ಡ್ರಾಫ್ಟ್ ಗೈಡ್ಲೈನ್ಸ್ ಅನ್ನ ನಾವು ನೋಡಿದಾಗ 100 crores ಗಿಂತ ಹೆಚ್ಚಿನ ದೊಡ್ಡ ಸಾಲಗಳನ್ನ ಹಾಗೇನೆ ಒಂದು ಸಿಂಡಿಕೇಶನ್ ಮೂಲಕ ಕೊಟ್ರೆ ಅದನ್ನ ಕೋ ಲೆಂಡಿಂಗ್ ಈ ವ್ಯಾಪ್ತಿಯಿಂದನೂ ಕೂಡ ಸ್ಪಷ್ಟವಾಗಿ ಹೊರಗಡೆ ಹಾಕಬಹುದು. ಈ ಹೊಸ ಪಾಲಿಸಿಯಲ್ಲಿ ಏನ್ ಬದಲಾಗ್ತದೆ? RBI ಏಪ್ರಿಲ್ 2025 ಒಂದು ಡ್ರಾಫ್ಟ್ ಗೈಡ್ಲೈನ್ ಅನ್ನ ನೋಡಿದಾಗ ಈ ಕೋ ಲೆಂಡಿಂಗ್ ಒಂದು ಸಿಸ್ಟಮ್ ನಲ್ಲಿ ಹಲವಾರು ಮುಖ್ಯವಾದ ಬದಲಾವಣೆಗಳನ್ನ ತಗೊಂಡ್ ಬಂದಿದೆ. ಒಟ್ಟಾಗಿ ಹೇಳೋದಾದ್ರೆ RBI ಈ ಕೋ ಲೆಂಡಿಂಗ್ ಪಾರ್ಟ್ನರ್ಶಿಪ್ ಏನಿರುತ್ತೆ ಇದನ್ನ ಇನ್ನಷ್ಟು ಉತ್ತೇಜಿಸಬೇಕು ಅಂತ
ಹಾಗೇನೆ ಕಸ್ಟಮರ್ ಹಿತಾಸಕ್ತಿನ ನೋಡ್ಕೊಳ್ಬೇಕು, ಅವ್ರನ್ನ ಕಾಪಾಡಬೇಕು, ರಿಸ್ಕ್ ಅನ್ನ ಕಡಿಮೆ ಮಾಡಬೇಕು ಅಂತಾನು ಈ ನಿಯಮಗಳನ್ನ ಎಕ್ಸ್ಪ್ಯಾಂಡ್ ಮಾಡಿದೆ. ನಂಬರ್ 1, ಮಚ್ ವೈಡರ್ ಸ್ಕೋಪ್. ನೋಡಿ, ಕೋ ಲೆಂಡಿಂಗ್ ಹೆಚ್ಚಾಗಿ ಬ್ಯಾಂಕ್ಗಳು ಮತ್ತೆ NBFCs ಗಳ ನಡುವೆ ಮಾತ್ರ ಸಾಧ್ಯ ಇತ್ತು. ಅದು ಮುಖ್ಯವಾಗಿ ಪ್ರಯಾರಿಟಿ ಸೆಕ್ಟರ್ ಸಾಲಗಳಿಗೆ ಮಾತ್ರ ಕೊಡ್ತಾ ಇದ್ರು. ಬೇರೆ ಯಾವುದಕ್ಕೂ ಮಾಡಬೇಕಾದ್ರೂ RBI ಇಂದ ವಿಶೇಷವಾಗಿ ಅನುಮತಿ ಬೇಕಾಗ್ತಿತ್ತು. ಈಗ ಏನಾಗ್ತದೆ, ಹೊಸ ಡ್ರಾಫ್ಟ್ ಹೇಳೋ ಪ್ರಕಾರ RBI ನಿಂದ ಈ ನಿಯಂತ್ರಕವಾಗಿರೋ ಯಾವುದೇ ಇಬ್ರು ಸಾಲ ತಗೊಳ್ತಾರೆ ಅಲ್ವಾ, ಅವರು ಕೋ ಲೆಂಡಿಂಗ್ ಮಾಡ್ಕೊಳ್ಬಹುದು. ಅಂದ್ರೆ ಒಂದು ಬ್ಯಾಂಕ್ ಇನ್ನೊಂದು ಬ್ಯಾಂಕ್ ಜೊತೆ ಸೇರ್ಕೊಳ್ಬಹುದು, ಅಥವಾ NBFC ಇನ್ನೊಂದು NBFC ಜೊತೆನೂ ಕೂಡ ಪಾರ್ಟ್ನರ್ಶಿಪ್ ಮಾಡ್ಕೊಳ್ಬಹುದು. ಅವರಿಬ್ರು ನಡುವೆ ಇರೋ ಒಂದು ಸಿನರ್ಜಿ ಇದ್ರೆ ಸಾಕು. ಇನ್ನೊಂದು ಮುಖ್ಯ ಚೇಂಜ್ ಏನ್ ಗೊತ್ತಾ, ಇದನ್ನ ಮುಂದೆ ಕೇವಲ ಪ್ರಯಾರಿಟಿ ಸೆಕ್ಟರ್ಗೆ ಮಾತ್ರ ಸೀಮಿತ ಮಾಡ್ಕೊಳ್ಳಲ್ಲ. ಯಾವುದೇ ರೀತಿಯ ಸಾಲ ಆಗಿರ್ಬೋದು, ಹೌಸಿಂಗ್, ಕನ್ಸ್ಯೂಮರ್, MSME, ಹೀಗೆ ನಿಮಗ್ ಗೊತ್ತಿರೋ ಯಾವುದೇ ಸಾಲಕ್ಕೂ ಕೋ ಲೆಂಡಿಂಗ್ ಮಾಡ್ಕೊಳ್ಬಹುದು. ಒಂದು ಮಾಹಿತಿ ಪ್ರಕಾರ ಹೇಳೋದಾದ್ರೆ, ಬ್ಯಾಂಕ್ಗಳು ಈಗಾಗಲೇ ಮಾಡ್ತಾ ಇದ್ದ ಕೋ ಲೆಂಡಿಂಗ್ ಸುಮಾರು 75% ಅಷ್ಟು ಪ್ರಯಾರಿಟಿ ಸೆಕ್ಟರ್ ಹೊರಗಿನ ಸಾಲಗಳಿಂದಾನೇ ಬರ್ತಿತ್ತು. ಆದ್ರೆ ಅದಕ್ಕೆ ಬ್ಯಾಂಕ್ಗಳು RBI ನಿಂದ ಕೇಸ್ ಬೈ ಕೇಸ್ ಅಂತ ಅನುಮತಿ ಪಡಬೇಕಾಗಿತ್ತು. ಇನ್ ಮುಂದೆ ಆ ಅಗತ್ಯ ಇರೋದಿಲ್ಲ. ರೇಷಿಯೋದಲ್ಲಿ ಚೇಂಜ್. ಮೊದಲು ಬ್ಯಾಂಕ್ ಮತ್ತೆ NBFC ನಡುವೆ ಕಡ್ಡಾಯವಾಗಿ 80:20 ಅಂತ ರೇಷಿಯೋದಲ್ಲಿ ಸಾಲವನ್ನ ಹಂಚ್ಕೊಳ್ಬೇಕಾಗಿತ್ತು. ಈಗ ಆ ಪಾಲಿಸಿನ ನೋಡಿದಾಗ ತೆಗೆದು ಹಾಕಿದ್ದಾರೆ. ಹೊಸ ಪಾಲಿಸಿ ಯಾವುದೇ ಒಂದು ಫಿಕ್ಸ್ಡ್ ರೇಷಿಯೋನ ತೋರಿಸ್ತಿಲ್ಲ. ಇನ್ನು ಸಾಲ ಯಾರೆಲ್ಲ ತಗೊಳ್ತಾರೆ ಗೊತ್ತಾ, ತಮ್ಗೆ ಹೇಗ್ ಬೇಕೋ ಹಾಗೆ ಸಾಲವನ್ನ ಒಂದು ಪಾಲನ್ನ ಇವರು ಹಂಚ್ಕೊಳ್ಬಹುದು. ಒಂದೇ ಕಂಡೀಷನ್, ಇಬ್ರು ಸ್ವಲ್ಪನಾದ್ರೂ ಕೂಡ ರಿಸ್ಕ್ ತಗೊಳ್ಬೇಕು. ಇದ್ರ ಪರಿಣಾಮ ಯಾವ ರೀತಿ ಇದೆ, ವೈಡರ್ ಸ್ಕೋಪ್ ಕೋ ಲೆಂಡಿಂಗ್ ನಲ್ಲಿ ಹೊಸ ಒಂದು ಕಾಂಬಿನೇಷನ್ ಆಫ್ ಪಾರ್ಟ್ನರ್ಸ್ ಮತ್ತೆ ಹೊಸ ರೀತಿಯ ಸಾಲದ ಪ್ರಾಡಕ್ಟ್ಸ್ ಗಳನ್ನ ತಗೊಳ್ಬರುವಂತ ಸಾಧ್ಯತೆ ಇಲ್ಲಿ ತೋರಿಸ್ತಿದೆ. ಗ್ರೇಟರ್ ಟ್ರಾನ್ಸ್ಪರೆನ್ಸಿ ಅಂಡ್ ಕಸ್ಟಮರ್ ಪ್ರೊಟೆಕ್ಷನ್. ನೋಡಿ, ಕೋ ಲೆಂಡರ್ ಸಾಲಗಾರರಿಗೆ ಒಂದು ನಿಜವಾದ ಸಾಲದಾತ ಯಾರಿರ್ತಾರೆ ಅಲ್ವಾ, ಅವರು ಸಾಲದ ಕಂಡೀಷನ್ ಗಳನ್ನ ಏನ್ ಅನ್ನೋದ್ರ ಬಗ್ಗೆನೂ ಕೂಡ ಇಲ್ಲಿ ಉಂಟು ಮಾಡಬಹುದು. ಹೊಸ ನಿಯಮಗಳನ್ನ ನೋಡಿದಾಗ ಸ್ಪಷ್ಟವಾದ ಮಾಹಿತಿ ಸಿಗುತ್ತೆ. ಅಂದ್ರೆ ಈ ಒಂದು ಒಪ್ಪಂದಗಳು ಏನಿರುತ್ತೆ ಕಡ್ಡಾಯ ಮಾಡ್ಕೊಂಡಿದೆ ಅಂತ. ಸಾಲ ತಗೊಂಡ ವ್ಯಕ್ತಿಗೆ ಈ ಸಾಲವನ್ನ ನೀಡಲಾಗುತ್ತೆ ಅನ್ನೋದು ಇಲ್ಲಿ ತೋರ್ಸತ್ತೆ. ನೋಡಿ, ಮುಖ್ಯವಾಗಿ ಸಾಲಗಾರನಿಗೆ ಒಂದೇ ಬ್ಲೆಂಡೆಡ್ ಇಂಟ್ರೆಸ್ಟ್ ರೇಟ್ ಅನ್ನ ಹೇಳಲಾಗುತ್ತೆ. ಇದು ಮೂಲಭೂತವಾಗಿ ನಾವು ನೋಡಿದಾಗ ಇಬ್ರು ಸಾಲದಾರರ ಬಡ್ಡಿ ಏನಿರುತ್ತೆ ಅಲ್ವಾ, ಇದು ಒಂದು ಈಕ್ವಲ್ ಆಗಿರುತ್ತೆ ಅಂತ. ಬಿಹೈಂಡ್ ದ ಸೀನ್ಸ್ ಇಬ್ರು ತಮ್ಮ ತಮ್ಮ ಪಾಲಿಗೆ ಓನ್ ರೇಟ್ ವಿಧಿಸಿದ್ರು ಕೂಡ ಗ್ರಾಹಕ ಏನಿರುತ್ತೆ ಅದು ವ್ಯವಹರಿಸೋದು ಒಂದು ಕಂಬೈನ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ. ಫಾರ್ ಎಕ್ಸಾಂಪಲ್, ಬ್ಯಾಂಕ್ NBFCಗೆ ಗ್ರಾಹಕರನ್ನ ತಂದಿದ್ದಕ್ಕೆ ಅಥವಾ ಸಾಲ ವಸೂಲಿ ಮಾಡೋದಕ್ಕೆ ಏನಾದ್ರೂ ಹಣ ಕೊಟ್ರೆ ಅದನ್ನ ಬಡ್ಡಿ ದರದಿಂದ ಸಪರೇಟ್ ಇಡಬೇಕು. ಮತ್ತೆ ಅದ್ರ ಬಗ್ಗೆನೂ ಕೂಡ ಟ್ರಾನ್ಸ್ಪರೆನ್ಸಿ ಇರಬೇಕು, ಅದನ್ನ ಡಿಸ್ಕ್ಲೋಸ್ ಕೊಡಿಸಬೇಕು. ಒಟ್ನಲ್ಲಿ ಸಾಲ ಯಾರು ತಗೊಳ್ತಾರೆ ಅಲ್ವಾ, ಅವ್ರಿಗೆ ಒಟ್ಟು ಕಾಸ್ಟ್ ನಾವು ನೋಡಿದಾಗ ಈ ಕೋ ಲೆಂಡಿಂಗ್ ವ್ಯವಸ್ಥೆ ಬಗ್ಗೆ ಪೂರ್ತಿ ಸ್ಪಷ್ಟತೆ ಸಿಗ್ಬೇಕಾಗತ್ತೆ. ಯಾವುದೇ ಹಿಡನ್ ಚಾರ್ಜಸ್ ಅಥವಾ ಒಂದು ಅನ್ಕ್ಲಿಯರ್ ಲೆಂಡರ್ ರೋಲ್ಸ್ ಅವ್ರಿಗೆ ಕೊನೆಗೆ ಆಶ್ಚರ್ಯ ಕೊಡಬಾರ್ದು, ಮತ್ತೆ ತೊಂದರೆನೂ ಕೂಡ ಆಗ್ಬಾರ್ದು ಅಂತ ಇಲ್ಲಿ ತೋರ್ಸೋದು. ಡಿಫಾಲ್ಟ್ ಲಾಸ್ ಗ್ಯಾರಂಟಿ DLGಗೆ ಒಂದು ಅವಕಾಶ. RBI ಈಗ ಒಂದು ಕೋ ಲೆಂಡಿಂಗ್ ಪಾರ್ಟ್ನರ್ಶಿಪ್ ಅಲ್ಲಿ ಒಂದು ಸಣ್ಣ ಪ್ರಮಾಣದ ಡಿಫಾಲ್ಟ್ ಲಾಸ್ ಗ್ಯಾರಂಟಿಗೆ ಆಪರ್ಚುನಿಟಿನ ಕೊಟ್ಟಿದೆ. ಅಂದ್ರೆ ಒಬ್ಬ ಪಾರ್ಟ್ನರ್ ಇನ್ನೊಬ್ಬ ಪಾರ್ಟ್ನರ್ಗೆ ಒಂದು ವೇಳೆ ನಾವು ಕೊಟ್ಟ ಒಂದು ಕೆಲವು ಸಾಲಗಳೇನಾದ್ರೂ ಕೆಟ್ಟೋಯ್ತು ಅಂತಂದ್ರೆ ಅದು ಆಗುವ ನಷ್ಟದಲ್ಲಿ ಮೊದಲು ಸಣ್ಣ ಭಾಗವನ್ನ, ಅಂದ್ರೆ ಲೋನ್ ತಗೊಂಡಿರ್ತಾರೆ ಅಲ್ವಾ, ಅದು 5% ವರೆಗೆ ಹೊರ್ತೀವಿ ಅಂತ ಭರವಸೆನ ಕೊಡಬಹುದು. ಹಿಂದೆ ಹೇಗಿತ್ತು, ಇಲ್ಲಿವರೆಗೂ ನಾವು ನೋಡಿದಾಗ NBFCಗಳು ಕೆಲವೊಮ್ಮೆ ಇನ್ಫಾರ್ಮಲ್ ಆಗಿ ಕಾಣ್ತಿತ್ತು. ಈ ರೀತಿ ಫಸ್ಟ್ ಲಾಸ್ ಗ್ಯಾರಂಟಿಯನ್ನ ಬ್ಯಾಂಕ್ಗಳಿಗೆ ಕೊಡ್ತಿದ್ರು. ಆದ್ರೆ ಕಾನೂನಿನಲ್ಲಿ ಇದ್ರ ಬಗ್ಗೆ ಸ್ಪಷ್ಟತೆ ಖಂಡಿತವಾಗ್ಲೂ ಇರಲಿಲ್ಲ. ಈಗ ಇದನ್ನ ನಾವು ನೋಡಿದಾಗ ಸ್ಪಷ್ಟವಾಗಿದೆ ಅಂತ ಅನುಮತಿ ಕೊಟ್ಟಿದ್ದಾರೆ. ಆದ್ರೆ ಆ ಗ್ಯಾರಂಟಿನ ಒಟ್ಟು ಬಾಕಿ ಇರೋ ಒಂದು ಸಾಲದ ಔಟ್ಸ್ಟ್ಯಾಂಡಿಂಗ್ ಲೋನ್ 5%ಗೆ ಮಿತಿಗೊಳಿಸಲಾಗಿದೆ ಅಂತ ಇಲ್ಲಿ ತೋರಿಸೋದು. ಹಾಗೆ ಪ್ರಯೋಜನಗಳಾದ್ರೂ ಯಾವ ರೀತಿ ಇದೆ, ಇಂಥ ಗ್ಯಾರಂಟಿ ಬ್ಯಾಂಕ್ಗಳಿಗೆ ಕೋ ಲೆಂಡಿಂಗ್ ಪಾರ್ಟ್ನರ್ಸ್ ಇರೋದ್ರಿಂದ ಹೆಚ್ಚು ಧೈರ್ಯ ಸಿಗತ್ತೆ. ಅಂದ್ರೆ ಬಫರ್ ಟೈಮ್ ಸಿಗತ್ತೆ ಅಂತ. NBFCಗಳನ್ನ ಸಾಲ ಕೊಡಬೇಕಾದ್ರೆ ಹೆಚ್ಚು ತುಂಬಾ ಕೇರ್ಫುಲ್ ಆಗಿರ್ತಾರೆ ಕೂಡ. ಇನ್ನು ಮಿತಿ ಯಾಕೆ ಅಂತಂದ್ರೆ 5% ಮಿತಿ ಹಾಕಿರೋದ್ರಿಂದ RBI NBFCಗಳು ತಮ್ಮ ಶಕ್ತಿ ಮೀರ್ಕೊಂಡು ಗ್ಯಾರಂಟಿನ ಕೊಡಬಹುದು. ತಾವೇ ಒಂದು ದೊಡ್ಡ ರಿಸ್ಕ್ ನಲ್ಲೂ ಕೂಡ ಸಿಕ್ಕಾಕೊಳ್ಳದೆ ಯಾವ ರೀತಿ ಕೇರ್ಫುಲ್ ಆಗಿರ್ಬೋದು ಅನ್ನೋದು ಕೂಡ ಇಲ್ಲಿ ತೋರ್ಸತ್ತೆ. 4ನೇದು, ಯೂನಿಫೈಡ್ NPA ಕ್ಲಾಸಿಫಿಕೇಶನ್ಸ್. ನೋಡಿ, ಜಾಯಿಂಟ್ ಲೆಂಡಿಂಗ್ ಅಲ್ಲಿ ಯಾವಾಗ್ಲೂ ಇರೋ ಒಂದು ಸಮಸ್ಯೆ ಅಂತಂದ್ರೆ ಸಾಲ ಕೆಟ್ಟಾಗ ಅದನ್ನ NPA ಅಂತ ಯಾವಾಗ ಬೇಕಾದ್ರೂ ಕೂಡ ಕ್ಲಾಸಿಫೈ ಮಾಡ್ಕೊಳ್ಬಹುದು. ಒಬ್ಬ ಪಾಲುದಾರ NPA ಅಂದ್ಮೇಲೆ ಇನ್ನೊಬ್ರನ್ನ ಅದನ್ನೇ ಪಾಲಿಸಬೇಕೇ ಅಂತಾನೂ ಕೂಡ ಅವ್ರಿಗೆ ಗೊಂದಲ ಇರುತ್ತೆ. ಹೊಸ ಡ್ರಾಫ್ಟ್ ಗೈಡ್ ಲೈನ್ಸ್ ಗಳನ್ನ ನೋಡಿದಾಗ ಇದರಲ್ಲಿ ತುಂಬಾ ಕ್ಲಿಯರ್ ಆಗಿದೆ. ನೋಡಿ, ಒಂದ್ ವೇಳೆ ಕೋ ಲೆಂಡಿಂಗ್ ಮೂಲಕ ಕೊಟ್ಟ ಸಾಲ ಒಬ್ಬ ಪಾಲುದಾರನ ಲೆಕ್ಕದಲ್ಲಿ NPA ಆದ್ರೆ ಅದು ತಕ್ಷಣವೇ ಇನ್ನೊಬ್ಬ ಪಾರ್ಟ್ನರ್ಸ್ ಯಾರಿರ್ತಾರೆ ಅಲ್ವಾ ಅವ್ರ ಲೆಕ್ಕದಲ್ಲೂ ಕೂಡ NPA ಆಗಿ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಅಂದ್ರೆ ಅಸೆಟ್ ಕ್ಲಾಸಿಫಿಕೇಶನ್ ಇಬ್ಬರ ಸಾಲ ದರದಲ್ಲಿ ಒಂದೇ ರೀತಿ ಕನ್ಸಿಸ್ಟೆಂಟ್ ಇರಬೇಕು. ಇದರಿಂದ ಏನಾಗುತ್ತೆ, ಯಾವುದೇ ರೆಗ್ಯುಲೇಟರಿ ಆರ್ಬಿಟೇಜ್ ಬಳಸ್ಕೊಂಡು ಲಾಭ ಮಾಡ್ಕೊಳ್ಳೋದಕ್ಕೆ ಅಥವಾ ಸಾಲದಲ್ಲಿ ಸ್ಟ್ರೆಸ್ ಇದೆ ಅಂತ ಗೊತ್ತಾದ್ರೂ ಕೂಡ ಅದನ್ನ ಡಿಲೇ ಇನ್ ರೆಕಗ್ನೈಸಿಂಗ್ ಸ್ಟ್ರೆಸ್ ಮಾಡೋದಕ್ಕೆ ಅವಕಾಶ ಇರಲ್ಲ. ಸಾಲದ ನಿಜವಾದ ಸ್ಥಿತಿನ ನಾವು ನೋಡಿದಾಗ ಇಬ್ಬರು ಕೂಡ ಯಾರು ಶೇರ್ ಮಾಡ್ಕೊಳ್ತಾರೆ ಅಲ್ವಾ ಅವರು ಒಂದೇ ನಿರ್ಧಾರಕ್ಕೆ
ಬರ್ತಾರೆ. ಇದು ಸಮಸ್ಯೆವನ್ನ ಸಮಯಕ್ಕೆ ಸರಿಯಾಗಿ ಗುರುತಿಸೋದಕ್ಕೂ ಹಾಗೆ ನಂತರ ಸಾಲ ವಸೂಲಿ ಮಾಡೋದಕ್ಕೂ ಕೂಡ ಪ್ರಯತ್ನ ಮಾಡ್ಕೊಳ್ಬಹುದು. ಅಷ್ಟು ಸ್ಟ್ರೇಟ್ ಆಗಿರುತ್ತೆ. ಈ ಬದಲಾವಣೆಗಳ ಅರ್ಥ ಆದ್ರೂ ಯಾವ ರೀತಿ ಇದೆ, ಒಳ್ಳೇದು ಮತ್ತೆ ಕೆಟ್ಟದು. ಒಳ್ಳೆ ಅಂಶಗಳನ್ನ ಫಸ್ಟ್ ನೋಡೋಣ. ಇತ್ತೀಚಿನ ವರ್ಷಗಳಲ್ಲಿ ಬ್ಯಾಂಕ್ಗಳು NBFCಗಳಿಗೆ ನೇರವಾಗಿ ಸಾಕಷ್ಟು ಸಾಲ ಕೊಡ್ತಾ ಇರ್ತಿದ್ವು. ಆದ್ರೆ 2018ರಲ್ಲಿ IL ಮತ್ತೆ FS ಹಾಗೆ 2019ರಲ್ಲಿ DHFL ನಂತಹ ದೊಡ್ಡ NBFCಗಳು ತೊಂದರೆಗೆ ಸಿಲುಕಿದ ನಂತರ ಈ ರೆಗ್ಯುಲೇಟರ್ಸ್ ಯಾರಿರ್ತಾರೆ, ಬ್ಯಾಂಕ್ಗಳು ಮತ್ತೆ NBFCಗಳ ಮೇಲೆ ಅತಿಯಾದ ರಿಸ್ಕ್ ತೆಗೆದುಕೊಳ್ಳೋದ್ರ ಬಗ್ಗೆ ಸ್ವಲ್ಪ ಚಿಂತೆ ಮಾಡಬೇಕಾಗಿತ್ತು. ಅಂದ್ರೆ ಜಾಸ್ತಿ ಹೆಚ್ಚಾಗಿತ್ತು. ಯಾಕೆ ಅಂದ್ರೆ ಒಂದು ದೊಡ್ಡ NBFC ಸಮಸ್ಯೆಗೆ ಸಿಕ್ಕಾಕೊಂಡ್ರೆ ಅದು ಇಡೀ ಫೈನಾನ್ಷಿಯಲ್ ಒಂದು ಇನ್ಸ್ಟೆಬಿಲಿಟಿ ಏನಿರುತ್ತೆ ಅದನ್ನ ಸೃಷ್ಟಿಸುವಂತ ಅಪಾಯ ಇರುತ್ತೆ. ಕೋ ಲೆಂಡಿಂಗ್ ಇದಕ್ಕೊಂದು ಆಲ್ಟರ್ನೇಟಿವ್ ದಾರಿಯನ್ನ ತಗೊಂಡ್ಕೊಟ್ಟಿದೆ. ಹೇಗಂತಂದ್ರೆ ನೋಡಿ, ಒಂದು ಬ್ಯಾಂಕ್ NBFCಗೆ ನೇರವಾಗಿ ಸಾಲ ಕೊಡುತ್ತೆ ಅಂತ ಅನ್ಕೊಳ್ಳೋಣ. ಆ NBFCಯ ಆರ್ಥಿಕ ಸ್ಥಿತಿ ಮೇಲೆ ರಿಸ್ಕ್ ತೆಗೆದುಕೊಳ್ಬೇಕಾದ್ರೆ ಬ್ಯಾಂಕ್ ಆ NBFC ಜೊತೆ ಸೇರ್ಕೊಂಡು ನೇರವಾಗಿ ಅಂತಿಮ ಸಾಲಗಾರರಿಗೂ ಕೂಡ ಸಾಲ ಕೊಡುತ್ತೆ. ಇದರಿಂದ ರಿಸ್ಕ್ ಕೇವಲ ಆ NBFC ಮೇಲೆ ಮಾತ್ರ ಅಲ್ಲ, ಹಾಗೇನೆ ಅದು ಸಣ್ಣ ಸಣ್ಣ ಇಂಡಿವಿಜುವಲ್ ಬಾರೋವರ್ಸ್ ಮೇಲೂ ಕೂಡ ಹಂಚಿ ಹೋಗುತ್ತೆ. ಒಂದ್ ವೇಳೆ ಸಾಲಗಾರರು ಸಾಲ ತೀರಿಸದಿದ್ರು ಕೂಡ ಬ್ಯಾಂಕ್ ನೇರವಾಗಿ ಅವರ ಆಸ್ತಿಗಳ ಮೇಲೆ ಹಕ್ಕು ಸಾಧಿಸೋದಕ್ಕೂ ಕೂಡ ಅವಕಾಶ ಇರುತ್ತೆ. MSMEಗಳು ಮತ್ತೆ ಲೋವರ್ ಮಿಡಲ್ ಕ್ಲಾಸ್ ಯಾರೆಲ್ಲ ಇರ್ತಾರೆ ಅವ್ರಿಗೆ ಇದರ ಒಂದು ಸಾಲದ ಲಭ್ಯತೆ ಯಾವ ರೀತಿ ಇರುತ್ತೆ. ಈ ಹೊಸ ನಿಯಮಗಳನ್ನ ನಾವು ನೋಡಿದಾಗ ಒಂದು ಪ್ರಮುಖ ಪರಿಣಾಮ ಏನ್ ಗೊತ್ತಾ, MSMEಗಳಿಗೆ ಮತ್ತೆ ಪ್ರಯಾರಿಟಿ ಸೆಕ್ಟರ್ ಮೇಲೆ ಈ ಒಂದು PSL ಡೆಫಿನೇಷನ್ ಏನ್ ಹೇಳ್ತೀವಿ ಅಂದ್ರೆ ಸಾಲಗಾರರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಾಲ ಸಿಗುವಂತಹ ಪಾಸಿಬಿಲಿಟಿ ಇದೆ. ಹಳೆ ಪಾಲಿಸಿ ಪ್ರಕಾರ ಒಂದು MSMEಯ ಪ್ರಯಾರಿಟಿ ಸೆಕ್ಟರ್ ಅಲ್ಲಿ ನಾವು ನೋಡಿದಾಗ ಅದು ಬ್ಯಾಂಕ್ NBFC ಕೋ ಲೆಂಡಿಂಗ್ ನ ನೇರ ಲಾಭ ಪಡೆಯೋದಕ್ಕೆ ಕಷ್ಟ ಆಗ್ತಿತ್ತು. ಹೊಸ ಡ್ರಾಫ್ಟ್ ಗೈಡ್ಲೈನ್ಸ್ ಅಲ್ಲಿ ಕೋ ಲೆಂಡಿಂಗ್ ಅನ್ನ ಎಲ್ಲಾ ರೀತಿಯ ಸಾಲಗಳಿಗೆ ಎಕ್ಸ್ಪ್ಯಾಂಡ್ ಮಾಡ್ತಿರೋದ್ರಿಂದ ಹಿಂದೆ ಸಾಲಗಳಿಗೆ ಕ್ವಾಲಿಫೈ ಪಡೆದಿರೋರು ಕೂಡ MSMEಗಳಿಗೂ ಸಿಗ ಸುಲಭವಾಗಿ ಕ್ರೆಡಿಟ್ ಆಕ್ಸೆಸ್ ಸಹಾಯ ಆಗ್ತಾ ಇದೆ. MSMEಗಳಿಗೆ ಈಗ ಕೋ ಲೆಂಡಿಂಗ್ ಮೂಲಕ ಹಣದ ಒಂದು ಹೊಳೆನೇ ಹರಿತಿದೆ ಅಂತ ಹೇಳ್ಬೋದು. ಈಗ ಅದಕ್ಕೆ ಪಾಸಿಬಿಲಿಟಿ ಕೂಡ ಜಾಸ್ತಿ ಸಿಕ್ಕಿದೆ. ಅಂತಿಮವಾಗಿ ಹೇಳೋದಾದ್ರೆ ಬ್ಯಾಂಕ್ಗಳು ಮತ್ತೆ NBFCಗಳು ಬೇರೆ ಕಡೆ ಪ್ರಾಫಿಟಬಿಲಿಟಿ ಅಂದ್ರೆ ಈ ಸಾಲ ಕೊಡೋ ಅವಕಾಶಗಳಿಗೆ ಹೋಲಿಸ್ಕೊಂಡ್ರೆ ಈ MSME ಸಾಲಗಳು ಎಷ್ಟು ಮೆರಿಟ್ ಆಗಿದೆ ಅನ್ನೋ ಒಂದು ಆಧಾರದ ಮೇಲೆ ಅವುಗಳಿಗೆ ಒಂದು ಕ್ಯಾಪಿಟಲ್ ಕೂಡ ಹರಿದು ಬರುತ್ತೆ. The bad challenges, operational complexity and delays. Co-lending ನಿಜವಾಗ್ಲೂ ದೊಡ್ಡ ಪ್ರಮಾಣದಲ್ಲಿ ಸಕ್ಸಸ್ಫುಲ್ ಆಗ್ಬೇಕು ಅಂತಂದ್ರೆ ಇರೋ ದೊಡ್ಡ ಅಡಚಣೆ ಏನ್ ಗೊತ್ತಾ, ಪ್ರತಿ ಹಂತದಲ್ಲೂ ಇಬ್ರು ಸಾಲದಾತರ ನಡುವೆ ಇರುವಂತಹ ಕೋಆರ್ಡಿನೇಷನ್ ನ ಸಾಧಿಸೋದು. ಈ ಸಾಲ ತಗೊಂಡಿರೋರು ತಮ್ಮ ಒಂದು ಅಂಡರ್ ರೈಟಿಂಗ್ ಪ್ರಾಸೆಸ್, IT ಸಿಸ್ಟಮ್, ಲೋನ್ ಡಾಕ್ಯುಮೆಂಟೇಶನ್, ಅಕೌಂಟಿಂಗ್ ಮತ್ತೆ ಕಸ್ಟಮರ್ ಸರ್ವಿಸ್ ಹೀಗೆ ಎಲ್ಲದರ ಒಂದು ಪರಸ್ಪರ ಸಿಂಕ್ರನೈಸ್ ಮಾಡ್ಕೊಳ್ಬೇಕು. ಹಲವು ಬ್ಯಾಂಕ್ಗಳು ಮತ್ತೆ NBFCಗಳಿಗೆ ಈ ಇಂಟಿಗ್ರೇಟೆಡ್ ಟೆಕ್ನಾಲಜಿಕಲಿ ಅಂದ್ರೆ ತುಂಬಾ ಬಹಳ ಕಷ್ಟ ಆಗಿರುತ್ತೆ. ಒಬ್ಬ ಉದ್ಯಮದ CFO ಇತ್ತೀಚೆಗೆ ಹೇಳಿರೋ ಹಾಗೆ ಭಾರತದಲ್ಲಿ ಬ್ಯಾಂಕ್ಗಳು ಮತ್ತೆ NBFCಗಳ ಸಿಸ್ಟಮ್ಗಳ ಜೊತೆ ಸುಲಭವಾಗಿ ಇಂಟಿಗ್ರೇಟ್ ಆಗಬಲ್ಲ ಟೆಕ್ ಪ್ಲೇಯರ್ಸ್ ಅನ್ನ ಜಾಸ್ತಿ ಹೆಚ್ಚಿಲ್ಲ ಅಂತ. ಹಾಗೇನೆ ಕೊರತೆ ಎಲ್ಲಿಂದ ಬರುತ್ತೆ ಗೊತ್ತಾ, ಇದರಲ್ಲಿ ಜಾಸ್ತಿ ಡಿಲೇಸ್ ಆಗ್ತಿರುತ್ತೆ. ಅಂದ್ರೆ ತುಂಬಾ ಕಟ್ಟುನಿಟ್ಟಾಗಿ ಕೆಲಸ ಮಾಡ್ಬೇಕಾದ್ರೆ ಇವ್ರಿಗೆ ಉಂಟಾಗುವಂತಹ ಒಂದು ಪ್ರಾಬ್ಲಮ್ ಸಹ ಜಾಸ್ತಿ ಆಗಿರುತ್ತೆ. ಹಳೆ ಪಾಲಿಸಿಯಲ್ಲಿ ಇದ್ದಿದ್ದ ಕನಿಷ್ಠ 20% ರಿಸ್ಕ್ ಅನ್ನ NBFCನೇ ಹೊರಬೇಕು ಅನ್ನೋ ಈ ನಿಯಮ ಏನಿರುತ್ತೆ NBFCಗಳಿಗೂ ಕೂಡ ಸ್ಕಿನ್ ಇಂದ ಗೇಮ್ ಇರ್ಲಿ ಅಂತ ಉದ್ದೇಶವಾಗಿ ತಗೊಂಡ್ ಬಂದಿರೋದು. ಇದರಿಂದ ಅವರು ತುಂಬಾ ರೆಸ್ಪಾನ್ಸಿಬಿಲಿಟಿಯಿಂದನೂ ಕೂಡ ಯೋಚನೆ ಮಾಡ್ತಾರೆ. ಹಾಗೇನೆ 20% ಕನಿಷ್ಠ ತುಂಬಾ ಮ್ಯಾಂಡೇಟರಿ ಆಗಿದೆ. ಇದರಿಂದ NBFCಗಳು ತಾನು ಕೊಡಬೇಕಾಗಿರೋ ಸಾಲದ ದೊಡ್ಡ ಭಾಗದಲ್ಲಿ ರಿಸ್ಕ್ ನ ನೋಡಿದಾಗ ಬ್ಯಾಂಕ್ ಮೇಲೇನೂ ಕೂಡ ತಿಳಿದು ಬರುತ್ತೆ. ಹಾಗೆ ಸಾಲದ ಸಂಖ್ಯೆಗಳನ್ನ ಹೆಚ್ಚು ಮಾಡೋ ಭರದಲ್ಲಿ ಸಾಲದ ಗುಣಮಟ್ಟ ನೋಡದೆ ಸ್ವಲ್ಪ ಹೆಚ್ಚು ಅಗ್ರೆಸಿವ್ ಆಗಿ ಕೂಡ ಸಾಲ ಕೊಡಬೇಕು ಅನ್ನೋದು ಇಲ್ಲಿರುತ್ತೆ. ಈ ಪಾಲುದಾರಿಕೆನ ನಾವು ನೋಡಿದಾಗ ಬ್ಯಾಂಕ್ಗಳು ಒಂದು ಮಾನಿಟರ್ ಮಾಡಿರೋ ಮುಖಾಂತರ ಕೋ ಲೆಂಡಿಂಗ್ ಮೂಲಕ ಕೊಟ್ಟ ಅಸೆಟ್ ಕ್ವಾಲಿಟಿ ಹಾಳಾಗುವಂತ ಅಪಾಯ ಕೂಡ ಇಲ್ಲಿದೆ. ಒಟ್ಟಾರೆ ಅನಿಸಿಕೆ ಏನ್ ಗೊತ್ತಾ, 2018ರಲ್ಲಿ ಕೋ ಲೆಂಡಿಂಗ್ಗೆ ಇದು ಸಿಕ್ಕದಾಗಿಂದನೂ ಕೂಡ ಈ ಕ್ಷೇತ್ರ ಹೆಚ್ಚು ತುಂಬಾ ಕ್ರಿಯೇಟಿವ್ ಆಗಿದೆ. ಈಗ ಹೊಸ ಡ್ರಾಫ್ಟ್ ಇಂದ ಕೋ ಲೆಂಡಿಂಗ್ಗೆ ಇನ್ನಷ್ಟು ಕೂಡ ಜಾಸ್ತಿ ಸಕ್ಸಸ್ಫುಲ್ ಸ್ಟೋರೀಸ್ಗಳು ಬರ್ಬೋದು. ಈಗ RBI ತಂದಿರೋ ಈ ಹೊಸ ಡ್ರಾಫ್ಟ್ ಗೈಡ್ಲೈನ್ಸ್ ಏನಿದೆ ಗೊತ್ತಾ, ಇದು ಕೋ ಲೆಂಡಿಂಗ್ಗೆ ಯಾವ ರೀತಿ ಒಂದು ಕಾರ್ಯರೂಪಕ್ಕೆ ಬರುತ್ತೆ ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕು. ಇದು ಇವತ್ತಿನ ಸ್ಟೋರೀಸ್ ನ ಅಪ್ಡೇಟ್ ಟಿಡ್ಬಿಟ್ಸ್ ಏನು ಅಂತ ನೋಡ್ಕೊಂಬರೋಣ. ನಂಬರ್ 1, ಮಹೀಂದ್ರಾ ಅಂಡ್ ಮಹೀಂದ್ರಾದ ಒಂದು 4th ಕ್ವಾರ್ಟರ್ ಲಾಭನ ನಾವು ನೋಡಿದಾಗ ಇಯರ್ ಆನ್ ಇಯರ್ 22% ಹೆಚ್ಚಾಗಿ 2.4,000 crores ಅಷ್ಟು ಜಾಸ್ತಿ ಆಗಿದೆ. ಆದ್ರೆ ಅನಲಿಸ್ಟ್ ಅಂದಾಜ್ ಮಾಡಿರೋ ಪ್ರಕಾರ 2.5,000 crores ಗಿಂತ ಸ್ವಲ್ಪ ಕಡಿಮೆನೇ ಇದು. ಆದ್ರೆ ಒಟ್ಟು ರೆವಿನ್ಯೂ ಮಾತ್ರ 25% ಹೆಚ್ಚಾಗಿ 31.35
1000 ಕ್ರೋರ್ಸ್ಗೆ ತಲುಪಿದೆ. ಇದು ಎಕ್ಸ್ಪೆಕ್ಟೇಷನ್ಸ್ಗಿಂತ ಜಾಸ್ತಿನೇ. ಅವರ ಒಂದು ಆಟೋಮೇಟಿವ್ ಬಿಸ್ನೆಸ್ ಇದರಿಂದಾನೇ ಕಂಪನಿಗಳಿಗೆ ಮುಕ್ಕಾಲು ಪಾಲು ಆದಾಯ ಬರುತ್ತೆ ಅಂತ 25% ಬೆಳೆದಿದೆ. ಇದಕ್ಕೆ ಮುಖ್ಯ ಕಾರಣ SUV ಮಾರಾಟ 18% ಹೆಚ್ಚಾಗಿದ್ದು, ಅದರಲ್ಲೂ XUV 3XO ಮತ್ತೆ ಹೊಸ ಒಂದು 5 ಡೋರ್ ಥಾರ್ಗೆ ಭರ್ಜರಿ ಡಿಮ್ಯಾಂಡ್ ಇದೆ. ಇನ್ನು ಫಾರ್ಮ್ ಎಕ್ವಿಪ್ಮೆಂಟ್ ವಿಭಾಗದಲ್ಲೂ ಕೂಡ ರೆವಿನ್ಯೂ 23% ಹೆಚ್ಚಾಗಿರೋದು. ಟ್ರ್ಯಾಕ್ಟರ್ ಮಾರಾಟ ನಾವು ನೋಡಿದಾಗ 23% ಹೇಳಿದೆ. ಹಾಗೆಯೇ ಒಂದು ಪ್ರೀ ಟ್ಯಾಕ್ಸ್ ಪ್ರಾಫಿಟ್ ಕೂಡ 51% ಅಷ್ಟು ಜಾಸ್ತಿ ಜಂಪ್ ಅನ್ನ ತಗೊಂಡಿದೆ. ಆದ್ರೆ ಇಂಟರ್ನ್ಯಾಷನಲ್ ಟ್ರ್ಯಾಕ್ಟರ್ ಆಪರೇಷನ್ಸ್ಗೋಸ್ಕರ 645 ಕ್ರೋರ್ಸ್ ಒಂದು ಒನ್ ಟೈಮ್ ಚೇಂಜ್ ಚಾರ್ಜ್ ಬಂದಿರೋದ್ರಿಂದ ಒಟ್ಟಾರೆ ಲಾಭ ಸ್ವಲ್ಪ ಕಡಿಮೆ ಆಗಿದೆ. ಒಟ್ಟಾರೆ ಹೇಳೋದಾದ್ರೆ ಈ ಪ್ರಾಫಿಟ್ ಎಕ್ಸ್ಪೆಕ್ಟೇಷನ್ಸ್ ಗಿಂತ ಕಡಿಮೆ ಇದ್ರೂ ಕೂಡ ಕಂಪನಿಯ ಟಾಪ್ ಲೈನ್ ಪರ್ಫಾರ್ಮೆನ್ಸ್ ಮತ್ತೆ ಆಟೋಮೇಟಿವ್ ಹಾಗೆ ಅಗ್ರಿಕಲ್ಚರ್ ಕೃಷಿ ಅಂತ ಏನ್ ಹೇಳ್ತೀವಿ ಗೊತ್ತಾ, ಎರಡೂ ವಿಭಾಗದಲ್ಲೂ ಸಾಲಿಡ್ ಆಗೇನೆ ಇದೆ. ಎರಡನೇದು ಸರಿ, ಈಗ ದೇಶದ ಅತಿ ದೊಡ್ಡ ಬ್ಯಾಂಕ್ SBI ಇದ್ರ ಕಡೆ ನೋಡ್ಕೊಂಬರೋಣ. ಮುಂದಿನ ಫೈನಾನ್ಷಿಯಲ್ ಇಯರ್ FY26ಗೆ ಅವು ತಮ್ಮ ಒಂದು ಲೋನ್ ಗ್ರೋತ್ ಅನ್ನ 12% ಇಂದ 13% ಹೆಚ್ಚಿಸೋ ಅಂತ ಒಂದು ಫೋಕಸ್ ಮಾಡ್ಕೊಂಡಿದೆ. ಮಾರ್ಜಿನ್ಸ್ ಮೇಲೆ ಸ್ವಲ್ಪ ಪ್ರೆಷರ್ ಇದ್ರೂ ಕೂಡ ಈ ಗುರಿಯನ್ನೇ ಮುಂದುವರಿಸ್ತೀವಿ ಅಂತ ಅವ್ರು ಅನ್ಕೊಂಡಿರೋದು. ಕಳೆದ ಕ್ವಾರ್ಟರ್ ನಲ್ಲಿ ನಾವು ನೋಡಿದಾಗ ಅಂದ್ರೆ ಜನವರಿಯಿಂದ ಮಾರ್ಚ್ ವರೆಗೆ SBI ನ ನೆಟ್ ಪ್ರಾಫಿಟ್ ಹೋದ ವರ್ಷಕ್ಕೆ ಹೋಲಿಸಿದ್ರೆ ಸುಮಾರು 10% ಕಡಿಮೆ ಆಗಿದೆ. 18.64 ಕ್ರೋರ್ಸ್ಗೆ ಇಳಿದೋಗಿರೋದು. ಆದ್ರೆ ಆನಲಿಸ್ಟ್ ಗಳು ಊಹಿಸೋದಕ್ಕಿಂತ ಇದು ಜಾಸ್ತಿನೇ ಬಂದಿರೋದು. ಬ್ಯಾಂಕ್ ನ ನೆಟ್ ಇಂಟ್ರೆಸ್ಟ್ ಇನ್ಕಮ್ ಸ್ವಲ್ಪ ಅಂದ್ರೆ 2.7% ಹೆಚ್ಚಾಗಿದೆ. 42.77 ಕ್ರೋರ್ಸ್ಗೆ ತಲುಪಿದೆ ಅಂತ. ಅಂದ್ರೆ ಡೊಮೆಸ್ಟಿಕ್ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ಸ್ ನಾವು ನೋಡಿದಾಗ 3.47% ಇಂದ 3.15%ಗೆ ಇಳಿದೋಗಿರೋದು. ಅಂದ್ರೆ ಸ್ವಲ್ಪ ಪ್ರೆಷರ್ ಕಾಣ್ತಿದೆ. ಲೋನ್ ಗ್ರೋತ್ ವಿಚಾರಕ್ಕೆ ಬಂದ್ರೆ ಹೋದ ವರ್ಷ 12% ಇತ್ತು, ಮುಂದಿನ ವರ್ಷಕ್ಕೂ ಹೆಚ್ಚು ಕಮ್ಮಿ ಅಷ್ಟೇ. ಅಂದ್ರೆ 12% ಇಂದ 13% ಇವರು ಫೋಕಸ್ ಮಾಡ್ಕೊಂಡಿದ್ದಾರೆ. ಹಾಗೆ ಡೆಪಾಸಿಟ್ಸ್ ಕೂಡ 9 ಇಂದ 10% ಹೆಚ್ಚಾಗಬಹುದು. ಕಂಪನಿಗಳಿಗೆ ಕೊಡೋದಕ್ಕೆ ರೆಡಿ ಇರುವಂತ ಸಾಲಗಳು ಮಾರ್ಚ್ ಕೊನೆಗೆ 3.4 ಲ್ಯಾಕ್ಸ್ ಕ್ರೋರ್ ಅಷ್ಟು ಕೂಡ ದೊಡ್ಡದಾಗ್ತಿದೆ. ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತಂದ್ರೆ ಬ್ಯಾಂಕ್ ನ ಬೋರ್ಡ್ ಮತ್ತೆ ಕ್ಯಾಪಿಟಲ್ ರೇಷಿಯೋನ ತುಂಬಾ ಸ್ಟ್ರಾಂಗ್ ಮಾಡೋದಕ್ಕೆ 25,000 ಕ್ರೋರ್ಸ್ ಈಕ್ವಿಟಿ ಕ್ಯಾಪಿಟಲ್ ಅನ್ನ ಕಲೆಕ್ಟಿವ್ ಮಾಡ್ಕೊಳ್ತಿದ್ದಾರೆ. ಹಾಗೇನೆ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿದ್ದಾರೆ. ಇದನ್ನ ಯಾವಾಗ ಮಾಡ್ತಾರೆ ಅನ್ನೋದು ಮಾರ್ಕೆಟ್ ಸಿಚುವೇಶನ್ಸ್ ಮೇಲೆ ನಿಂತಿದೆ. ಕೊನೆಯದಾಗಿ ಚೇರ್ಮನ್ CS ಶೆಟ್ಟಿ ಹೇಳೋ ಪ್ರಕಾರ ಮಾರ್ಜಿನ್ಸ್ ಮೇಲೆ ಇನ್ನಷ್ಟು ಪ್ರೆಷರ್ ಬೀಳ್ಬೋದು. ಯಾಕೆ ಅಂದ್ರೆ RBI ಈ ವರ್ಷದ ಒಂದು ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಇನ್ನೊಂದು 50 ಬೇಸಿಸ್ ಪಾಯಿಂಟ್ಸ್ ಮೇಲೆ ಕಡಿಮೆ ಮಾಡೋದು ಅನ್ನೋದು ಇವರ ಎಕ್ಸ್ಪೆಕ್ಟೇಷನ್. ಕೊನೆಯ ಬಿಟ್ ಸೌದಿ ಭಾರತದ ನಡುವೆ ಈ ರಿಫೈನರಿ ಡೀಲ್ ನೋಡಿದಾಗ ಏನಿದಿಷ್ಟು ಗೊಂದಲ. ವಿಷಯ ಏನ್ ಗೊತ್ತಾ, ಭಾರತದ 2 ದೊಡ್ಡ ಆಯಿಲ್ ರಿಫೈನರೀಸ್, ಒಂದು BPCL ನ ಒಂದು ಪೂರ್ವ ಕರಾವಳಿಯಲ್ಲಿ, ಇನ್ನೊಂದು ONGC ಅನ್ನ ಪಶ್ಚಿಮ ಕರಾವಳಿಯಲ್ಲಿ, ಗುಜರಾತ್ ಅಲ್ಲಿ ನಾವು ನೋಡಿದಾಗ ಇವುಗಳಲ್ಲಿ ಸೌದಿ ಅರೇಬಿಯಾ ಇನ್ವೆಸ್ಟ್ ಮಾಡೋದಕ್ಕೆ ಪ್ಲಾನ್ ಮಾಡಿತ್ತು. ಆದ್ರೆ ಕ್ರೂಡ್ ಸಪ್ಲೈ ನ ಒಂದು ಷರತ್ತುಗಳ ಬಗ್ಗೆ ಈಗ ಭಿನ್ನಾಭಿಪ್ರಾಯ ಬಂದಿರೋದ್ರಿಂದ ಸೌದಿ ಅರ್ಮಾಕೋ, ಸೌದಿಯ ದೊಡ್ಡ ಸರ್ಕಾರಿ ತೈಲ ಕಂಪನಿ ಹೇಳೋದೇನ್ ಗೊತ್ತಾ, ನಾವು ಒಟ್ಟು ಬೇಕಾದ ಒಂದು ಕ್ರೂಡ್ ಆಯಿಲ್ ನಲ್ಲಿ 50% ಪೂರೈಕೆ ಮಾಡ್ತೀವಿ, ಅದು ಅಫಿಷಿಯಲ್ ಸೆಲ್ಲಿಂಗ್ ಪ್ರೈಸ್ ನಲ್ಲಿ ಇದೆ ಅಂತ. ಆದ್ರೆ ಭಾರತದ ವಾದನೆ ಬೇರೆ ಇದೆ. ನೋಡಿ, ಅರ್ಮಾಕೋದ ಒಂದು ಇನ್ವೆಸ್ಟ್ಮೆಂಟ್ ಪಾಲಿರೋದು ಬರೀ 20%. ಹಾಗಾಗಿ ಅಷ್ಟಕ್ಕೆ ತಕ್ಕ ಹಾಗೆ ಮಾತ್ರ ನೀವು ತೈಲನ ಪೂರೈಸಬೇಕು, ಅದು ಕೂಡ ಡಿಸ್ಕೌಂಟ್ ರೇಟ್ ಅಲ್ಲಿ ಸಿಗ್ಬೇಕು ಅಂತ ಭಾರತ ಹೇಳ್ತಿರೋದು. ಒಂದು ಕಡೆ ಅರ್ಮಾಕೋ ಬೇರೆ ದೇಶಗಳಲ್ಲಿ ಆವರೇಜ್ ಅಲ್ಲೂ ಕೂಡ 35% ಸ್ಟೇಕ್ ಅನ್ನು ಹೊಂದಿದ್ರು, ಅಲ್ಲಿ 53% ತೈಲವನ್ನ ಪೂರೈಸುತ್ತೆ ಅನ್ನೋದು ಅವರ ದಾಖಲೆಗಳಲ್ಲಿದೆ. ಇನ್ನೊಂದ್ ಕಡೆ ನೋಡೋದಾದ್ರೆ ನಿಮಗೂ ಕೂಡ ಗೊತ್ತಿರಬಹುದು, ಭಾರತ ಈಗ ಒಂದು ಡಿಸ್ಕೌಂಟ್ ರೇಟ್ ಅಲ್ಲಿ ನಡೀತಿದೆ. ರಷ್ಯಾದ ಒಂದು ಕ್ರೂಡ್ ಜಾಸ್ತಿ ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ಇದರಿಂದ ಒಂದಾನೊಂದು ಕಾಲದಲ್ಲಿ ಭಾರತಕ್ಕೆ ಅತಿ ಹೆಚ್ಚು ಒಂದು ಆಯಿಲ್ ಕೊಡ್ತಿದ್ದ ಸೌದಿ ಅರೇಬಿಯಾ ತನ್ನ ಮಾರ್ಕೆಟ್ ಶೇರ್ ಅನ್ನು ಕೂಡ ಕಳೆದುಕೊಂಡಿದೆ. ಇನ್ನು ಸೌದಿ ಕ್ರೌನ್ ಪ್ರೈಸ್ ನಲ್ಲಿ 2019ರಲ್ಲಿ ಭಾರತದ $100 ಬಿಲಿಯನ್ ಇನ್ವೆಸ್ಟ್ ಮಾಡ್ತಿದೀವಿ ಅಂತ ದೊಡ್ಡ ಪ್ಲೆಜ್ ಅನ್ನು ಕೂಡ ಕೊಟ್ಟಿದ್ರು. ಆದ್ರೆ ಅದರಲ್ಲಿ ಕೇವಲ 10% ಮಾತ್ರ ಇಲ್ಲಿವರೆಗೂ ಕಾರ್ಯರೂಪಕ್ಕೆ ಬಂದಿರೋದು. ಫಾರ್ ಎಕ್ಸಾಂಪಲ್, ಅರ್ಮಾಕೋ ಮತ್ತೆ ಆಡ್ನಾಕ್ ರಿಫೈನರಿ ಒಂದು ರಿಲಯನ್ಸ್ ಜೊತೆಗಿನ ಡೀಲ್ ಅನ್ನ ಫೇಲ್ ಮಾಡ್ಕೊಂಡಿದೆ. ಹಾಗೆ ಈ ಫೇಲ್ ಆಗಿರೋ ಡೀಲ್ಸ್ ಗಳು ಏನಿದೆ ಗೊತ್ತಾ, ಇದನ್ನ ಮತ್ತೆ ಸಕ್ಸಸ್ಫುಲ್ ಮಾಡ್ಬೇಕು ಅನ್ನೋ ಒಂದು ಪ್ರೆಷರ್ ಸೌದಿ ಮೇಲಿದೆ. ಆದ್ರೆ ಭಾರತದ ರಿಫೈನರ್ಸ್ ಮತ್ತೆ ಸೌದಿ ಕೇಳೋ ಈ ಸಪ್ಲೈ ಟರ್ಮ್ಸ್ ನಮ್ಗೆ ಸರಿ ಹೋಗದಿದ್ರೆ ಸೌದಿ ಈಕ್ವಿಟಿ ಅಂದ್ರೆ ಸೌದಿ ಬಂಡವಾಳ ಇಲ್ದೇನು ಕೂಡ ನಾವೇನೇ ಲೋಕಲ್ ಡೆಟ್ ಅಂದ್ರೆ ಸ್ಥಳೀಯವಾಗಿ ಸಾಲನ ತಗೊಂಡು ಪ್ರಾಜೆಕ್ಟ್ ಮಾಡ್ತೀವಿ ಅನ್ನೋ ಒಂದು ಧೈರ್ಯದಲ್ಲೂ ಕೂಡ ಇದೀವಿ. ಅದ್ರ ಜೊತೆಗೆ ಸೌದಿ ಅರ್ಮಾಕೋ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಒಂದು ಪನಿಪತ್ ರಿಫೈನರಿಲಿ ಕೂಡ 15% ವರೆಗೂ ಸ್ಟೇಕ್ ಅನ್ನ ತಗೊಳ್ಳೋದಕ್ಕೆ ಆಸಕ್ತಿನ ತೋರಿಸ್ತಿದೆ. ಸದ್ಯಕ್ಕೆ ಸರ್ಕಾರ ಈ ಒಂದು ಪ್ರಸ್ತಾಪವನ್ನ ಹೇಗೆ ಪರಿಶೀಲನೆ ಮಾಡುತ್ತೆ, ಹಾಗೆ ಸೌದಿ ಭಾರತದ ರಿಫೈನರಿ ಮಾತುಕತೆ ಯಾವ ದಿಕ್ಕಿಗೆ ಹೋಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಸ್ನೇಹಿತರೆ, ಇದು ಇವತ್ತಿನ ಝೀರೋ ದ ಮಾರ್ಕೆಟ್ಸ್ ನ ದ ಡೈಲಿ ಬ್ರೀಫ್ ನ ಅಪ್ಡೇಟ್. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್.